ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವೀಕ್ಷಕರೇ, ಈ ಮಾಸ್ಕ್ ಮ್ಯಾನ್ ಸೋ ಕಾಲ್ಡ್ ಚಿನ್ನಯ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಇದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಊರು ಯಾವುದು, ಯಾತಕ್ಕೋಸ್ಕರ ಆತ ಇದನ್ನೆಲ್ಲ ಮಾಡ್ದ, ಎಲ್ಲಿದ್ದ, ಆತ ಏನು ಮಾಡ್ತಿದ್ದ, ಆತನ ಸಂಪೂರ್ಣ ಹಿನ್ನೆಲೆ ಮಾಸ್ಕ್ ಮ್ಯಾನ್ ನ ಮುಖವಾಡವನ್ನ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಚಿನ್ನಯ್ಯನ ಸ್ಟೋರಿ. ಯಾಕೆ ಆತ ಹೀಗೆಲ್ಲ ಮಾಡ್ದ, ಯಾರು ಆತ, ಆತನ ನಿಜವಾದ ಹಿನ್ನೆಲೆ ಏನು, ಇದುವರೆಗೆ ತಿಳಿದದ್ದೇ ಒಂದು, ಈಗ ನಾವು ಹೇಳ್ತಾ ಇರೋ ಸತ್ಯ ಬೇರೆನೇ ಇದೆ. ಬಾರಿ ಎಕ್ಸ್ಕ್ಲೂಸಿವ್ ಅಲ್ಲ ವೀಕ್ಷಕರೇ, ಇದು ಎಕ್ಸ್ಪ್ಲೋಸಿವ್. ಯಾಕೆ ಚಿನ್ನಯ್ಯ ಈ ರೀತಿ ಮಾಡ್ದ, ಏನು ಆತನ ನಿಜವಾದ ಹಿನ್ನೆಲೆ, ಯಾರು ಆತ, ಮಾಸ್ಕ್ ಮ್ಯಾನ್ ಕುರಿತಾದ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಜನತೆಯ ಮುಂದಿಡ್ತಾ ಇದೆ. ಇಡೀ ಪ್ರಕರಣದಲ್ಲಿ ಅನೇಕ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಸತ್ಯ ಬಯಲಿಗೆಳೆಯುವ ಕೆಲಸವನ್ನ ಮಾಡ್ತಾನೆ ಬಂದಿದೆ. ಇವತ್ತು ಅತಿ ದೊಡ್ಡ ಮೈಲ್ ಸ್ಟೋನ್ ಮಾಸ್ಕ್ ಮ್ಯಾನ್ ನ ವಿಚಾರದಲ್ಲಿ. ಆತ ಯಾರು, ಏನು, ಯಾಕೆ ಹಿಂಗ್ ಮಾಡ್ದ, ಚಿನ್ನಯ್ಯನ ಜನ್ಮ ಜಾಲಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಮುಸುಕುಧಾರಿಯ ಬೆನ್ನತ್ತಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮಹಾ ಚೇಸಿಂಗ್. ಚಿನ್ನಯ್ಯನ ಬೆನ್ನತ್ತಿ ಹೊರಟ ರಿಪಬ್ಲಿಕ್ ಕನ್ನಡ. ಯಾವ ಊರ್ನವನು, ಏನು ಮಾಡ್ತಿದ್ದ, ಯಾತಕ್ಕೋಸ್ಕರ ಇಂಥ ಕೆಲಸ ಮಾಡ್ದ, ಏನು ಹುನ್ನಾರವಿದೆ ಆತನ ಈ ಕೆಲಸದ ಹಿಂದೆ, ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮಹಾ ಚೇಸಿಂಗ್. ತಮಿಳುನಾಡಿಗೆ ಹೋದ್ವಿ ಆತನ ಬೆನ್ನಟ್ಟಿ, ಆತನ ಅಸಲಿ ಮುಖವಾಡವನ್ನ ಬಯಲಿಗೆಳೆಯೋದಕ್ಕೆ. ಚಿನ್ನಯ್ಯನ ಜನ್ಮ ಜಾಲಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಚಿನ್ನಯ್ಯನ ಅಸಲಿ ಮುಖವಾಡವನ್ನ ವೀಕ್ಷಕರೇ ನಿಮ್ಮೆದುರು ತೆರೆದಿಡ್ತಾ ಇದ್ದೀವಿ. ಯಾರಾತ, ಏನಾತನ ಹಿನ್ನೆಲೆ, ಯಾಕೆ ಹೀಗ್ ಮಾಡ್ದ, ಬೆನ್ನಟ್ಟಿಕೊಂಡು ಹೋಗಿದೆ ರಿಪಬ್ಲಿಕ್ ಕನ್ನಡ. ಆತನನ್ನ ಚೇಂಜ್ ಮಾಡಿದೆ. ಕರ್ನಾಟಕದ ಕೋಟಿ ಜನಗಳ ನಂಬಿಕೆಗೆ, ಶ್ರದ್ಧೆಗೆ, ಭಕ್ತಿಗೆ ಧಕ್ಕೆ ತಂದ ಈ ಪ್ರಕರಣ ಯಾಕೆ ಹೀಗೆ ನಡೀತು, ಚಿನ್ನಯ್ಯ ಕುರಿತಾದ ಬಿಗ್ ಎಕ್ಸ್ಪೋಸ್ ರಿಪಬ್ಲಿಕ್ ಕನ್ನಡದಲ್ಲಿ. ರಿಪಬ್ಲಿಕ್ ಕನ್ನಡ, ಈತ ಎಲ್ಲಿ ವಾಸ ಮಾಡ್ತಾ ಇದ್ದ, ಈತನ ಆತಾಪಾತ ಏನು, ಈತನನ್ನ ಚೇಂಜ್ ಮಾಡಿಕೊಂಡು ತಮಿಳುನಾಡಿಗೆ ಹೋಯ್ತು, ಏನೀತನ ಹಿನ್ನೆಲೆ, ಯಾಕೆ ಹಿಂಗ್ ಮಾಡ್ದ ಈತ, ಕಾರಣ ಏನು, ಇಷ್ಟು ದೊಡ್ಡ ಮಹಾದ್ರೋಹಕ್ಕೆ ಈತ ಮುಂದಡಿಯಿಟ್ಟಿದ್ದಕ್ಕೆ ಕಾರಣ ಏನು, ಹಿನ್ನೆಲೆ ಏನು, ಯಾರಿದ್ದಾರೆ ಈತನ ಹಿಂದೆ, ಏನೆಲ್ಲ ನಡೆದಿದೆ ಹಾಗಾದ್ರೆ ಈ ಹಿಂದೆ. ಚಿನ್ನಯ್ಯ ತಮಿಳ್ನಾಡಿನಲ್ಲಿ ಎಲ್ಲಿದ್ದ, ಯಾಕೆ ತಮಿಳ್ನಾಡಿಗೆ ಶಿಫ್ಟ್ ಆದ, ಇಲ್ಲಿ ಕೊಳ್ಳೇಗಾಲದ ಹತ್ರ ವಾಸ ಮಾಡ್ತಾ ಇದ್ದವನು, ಮೂಲತಃ ಕೊಳ್ಳೇಗಾಲದವನು ಅಂತ ಹೇಳಲಾಗ್ತಾ ಇದೆ. ಆತ ಯಾಕೆ ತಮಿಳ್ನಾಡಿಗೆ ಶಿಫ್ಟ್ ಆದ, ಅಲ್ಲಿ ಯಾಕೆ ಹೋದ, ಏನಾತನ ಹಿನ್ನೆಲೆ, ಎಲ್ಲಿ ವಾಸ ಮಾಡ್ತಾ ಇದ್ದ, ನೋಡಿ ಆ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡದ ತೆರೆಯ ಮೇಲೆ ನೋಡ್ತಾ ಇದ್ದೀರಿ. ಆತನ ಬ್ಯಾಕ್ ಗ್ರೌಂಡ್ ಅನ್ನ ಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ. ಎಲ್ಲ ಘಟನೆಗಳು ಸಂಭವಿಸೋದಕ್ಕೂ ಕೂಡ ಒಂದು ಹಿನ್ನೆಲೆ ಇರುತ್ತೆ. ಏನು ಕಾರಣ, ಆ ಹಿನ್ನೆಲೆ ಏನು, ಆ ಸ್ಪಷ್ಟತೆಯನ್ನ ದೃಶ್ಯಗಳಲ್ಲಿ ನಿಮ್ಮೆದುರು ತೆರೆದಿಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ವೀಕ್ಷಕರೇ. ಧರ್ಮಸ್ಥಳ ಸ್ಟೋರಿ ವಿಚಾರದಲ್ಲಿ ಪ್ರತಿ ಆಯಾಮದಲ್ಲೂ ಕೂಡ ಸತ್ಯ ಜಾಲಾಡುವ ಕೆಲಸವನ್ನ, ಸತ್ಯವನ್ನ ನಿಮ್ಮೆದುರು ತೆರೆದಿಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ, ಒನ್ ಅಂಡ್ ಓನ್ಲಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದು ಸುಜಾತ ಭಟ್ ವಿಚಾರ ಇರಬಹುದು, ಚಿನ್ನಯ್ಯನ ಸ್ನೇಹಿತನ ವಿಚಾರ ಇರಬಹುದು, ಚಿನ್ನಯ್ಯನ ಮೊದಲನೇ ಹೆಂಡತಿ ವಿಚಾರ ಇರಬಹುದು, ಅಥವಾ ಈ ಇಡೀ ಹುನ್ನಾರ ಎಲ್ಲಿ ನಡೀತು ಅನ್ನೋ ವಿಚಾರ ಇರಬಹುದು. ಈ ಎಲ್ಲ ಸತ್ಯಗಳನ್ನ ನಿಮ್ಮ ಮುಂದೆ ಮೊದಲು ತೆರೆದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಮಹಾ ಇನ್ವೆಸ್ಟಿಗೇಷನ್ ನಿಮ್ಮೆದುರು. ತಮಿಳ್ನಾಡಿನಲ್ಲಿ ಈತ ಎಲ್ಲಿದ್ದ, ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಈತನ ಬಣ್ಣ ಏನು, ನಾವು ನಿಮ್ಮೆದುರು ಬಯಲು ಮಾಡ್ತೀವಿ. ಈತ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದ, ನಾವು ನಿಮಗೆ ಆ ಮಾಹಿತಿಯನ್ನ ಕೊಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ಮೇಲ್ನೋಟಕ್ಕೆ ಕಾಣುವಷ್ಟು ಯಾವುದೂ ಸುಲಭವಿಲ್ಲ, ಯಾವುದೂ ಸರಳವಿಲ್ಲ. ಹಾಗಾದ್ರೆ ಈತನ ಹಿಂದೆ ಯಾರ್ಯಾರಿದ್ದಾರೆ, ಏನೇನಿದೆ, ಏನಿದು ಇಡೀ ಹುನ್ನಾರ,
ರಿಪಬ್ಲಿಕ್ ಕನ್ನಡ ಆ ಎಲ್ಲ ಡೀಟೇಲ್ಸ್ ನ ನಿಮ್ ಮುಂದೆ ತರ್ತಾ ಇದೆ. ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಈ ಚಿನ್ನಯ್ಯ ವಾಸ ಮಾಡ್ತಾ ಇದ್ದಂತಹ ಜಾಗ ತಮಿಳುನಾಡು. ಅಲ್ಲಿಗೆ ರಿಪಬ್ಲಿಕ್ ಕನ್ನಡ ನಿಮ್ಮನ್ನ ಕರೆದೊಯ್ತಾ ಇದೆ. ಬೆನ್ನಟ್ಟಿಕೊಂಡು ಹೋದ್ವಿ, ಪ್ರತಿ ಸತ್ಯದ ಬೆನ್ನಟ್ಟಿ ಹೋಗಿದೆ ರಿಪಬ್ಲಿಕ್ ಕನ್ನಡ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಗಳನ್ನ ಒಂದೊಂದೇ ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಇಲ್ಲದ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ವಾಸಿಸ್ತಾ ಇದ್ದ ಸ್ಥಳ ಯಾವುದು ಗೊತ್ತಾ? ಹೇಗಿತ್ತು ಆತನ ವಾಸ, ಆತನ ಬದುಕು ಈಗ ಹೇಗಿದೆ, ಯಾಕೆ ಬದಲಾಯಿಸ್ಕೊಂಡ, ಏನೇನಾಯ್ತು? ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿ ಸರಳವಾಗಿ ಎಲ್ಲವೂ ಇದೆಯಾ? ಯಾಕೆ ಇಷ್ಟು ದೊಡ್ಡ ಷಡ್ಯಂತ್ರದ ಭಾಗವಾದ ಆತ? ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಯನ್ನ ಇಂಚಿಂಚಾಗಿ ತೆರೆದಿಡ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ನ ಅನ್ಮಾಸ್ಕ್ ಮಾಡುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸೊ ಹೇಗಿದೆ ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ? ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಊರದು? ಅಲ್ಲಿ ಯಾರಿದ್ರು ಆತನ ಜೊತೆ? ಅದೇ ಊರಿಗೆ ಯಾಕೆ ಹೋದ? ಆ ಜಾಗಕ್ಕೆ ಯಾಕೆ ಹೋದ? ಆ ಸ್ಥಳ ಯಾವುದು? ಎಂಥದ್ದ ಸ್ಥಳ? ಏನು ಈ ಇಡೀ ಕಾನ್ಸ್ಪಿರಸಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಈ ಸ್ಥಳದ ಮಹತ್ವ ಏನು? ಅಲ್ಲಿ ಯಾಕೆ ಹೋಗಿ ವಾಸ ಮಾಡ್ತಾ ಇದ್ದ ಮತ್ತು ಅಲ್ಲಿ ಏನಾಯ್ತು ಆತನಿಗೆ? ಎಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಸ್ಫೋಟಕ ಸಂಗತಿ. ತಮಿಳುನಾಡಿನ ಸತ್ಯಮಂಗಲದಲ್ಲಿ ಚಿನ್ನಯ್ಯ ವಾಸ ಮಾಡ್ತಾ ಇದ್ದ. ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ ಚಿನ್ನಯ್ಯ. ರಿಪಬ್ಲಿಕ್ ಕನ್ನಡಕ್ಕೆ ಕೇಂದ್ರ ಗುಪ್ತಚರ ಇಲಾಖೆ ಮೂಲಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿ. 2ನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ಚಿನ್ನಯ್ಯ ವಾಸಿಸ್ತಾ ಇದ್ದ. ಚಿನ್ನಯ್ಯನ ಮೂಲವನ್ನ ಕೇಂದ್ರ ಗುಪ್ತಚರ ಇಲಾಖೆ ಶೋಧಿಸಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವೋಟರ್ ಲಿಸ್ಟ್ ನಲ್ಲಿ ಈತನ ಅಡ್ರೆಸ್ ಪತ್ತೆಯಾಗಿದೆ. ಮಾಸ್ಕ್ ಮ್ಯಾನ್ ಅಡ್ರೆಸ್, ಆತನ ಫೋಟೋ ಎಲ್ಲವೂ ಕೂಡ ಲಭ್ಯವಾಗಿದೆ. ಎಲ್ಲಿದ್ದ ಈತ? ತಮಿಳುನಾಡಿನ ಸತ್ಯಮಂಗಲದಲ್ಲಿ, ಕೊಳ್ಳೇಗಾಲ ಬಳಿಯ ಸತ್ಯಮಂಗಲದಲ್ಲಿ ವಾಸ ಮಾಡ್ತಾ ಇದ್ದ. ಕೇಂದ್ರ ಗುಪ್ತಚರ ಇಲಾಖೆ ಈತನ ಮಾಹಿತಿಯನ್ನ, ಒಂದಷ್ಟು ಮಾಹಿತಿಯನ್ನ ನಮ್ಗೆ ನೀಡಿದೆ. ನೋಡಿ, ಈ ಊರಿನಲ್ಲಿ ಚಿಕ್ಕರಸಂಪಾಳ್ಯದಲ್ಲಿ ಅಲ್ಲಿಂದ ಮುಂದೆ ಆತ ವಾಸ ಮಾಡ್ತಾ ಇದ್ದಂತಹ ಜಾಗ, ಸತ್ಯಮಂಗಲದ ಬಳಿ ಆತ ವಾಸ ಮಾಡ್ತಾ ಇದ್ದಂತಹ ಜಾಗ. ಚಿಕ್ಕರಸಂಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಹೋಗಿದೆ. ಅಲ್ಲಿ ಈತನ ಕುರಿತಾದ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಿತ್ತಲ್ಲ ಗುಪ್ತಚರ ಇಲಾಖೆಯಿಂದ, ಅದು ಸತ್ಯವ ಅಂತ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ನಾವು ಮಾಡಿದ್ವಿ. ಸೊ ಈ ಚಿಕ್ಕರಸನಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಹೋಗಿದೆ. ಸತ್ಯಮಂಗಲ, ತಮಿಳುನಾಡಿನ ಸತ್ಯಮಂಗಲ, ಇಲ್ಲಿಗೂ ಧರ್ಮಸ್ಥಳಕ್ಕೂ ಏನು ಲಿಂಕ್? ಇಲ್ಲಿ ವಾಸ ಮಾಡ್ತಾ ಇದ್ದಂತಹ ಚಿನ್ನಯ್ಯ ಯಾಕೆ ಈ ಒಂದು ತಂಡ, ಈ ಮಹೇಶ್ ತಿಮರೋಡಿ ಇರಬಹುದು ಅಥವಾ ಬೇರೆ ಯಾರೇ ಗಿರೀಶ್ ಮಟ್ಟಣ್ಣನವರು ಇರಬಹುದು, ಅಥವಾ ಈಗ ಹೇಳಲಾಗ್ತಾ ಇರುವಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ತಂಡ ಏನಿದೆ, ಈ ತಂಡದ ಜೊತೆ ಹೇಗೆ ಸೇರ್ಕೊಂಡ, ಯಾಕೆ ಸೇರ್ಕೊಂಡ? ಇಡೀ ಪ್ರಕರಣವನ್ನ ಕನೆಕ್ಟಿಂಗ್ ದ ಡಾಟ್ಸ್ ಮುಖಾಂತರ ನಿಮ್ಮೆದುರು ನಾವು ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯ ನೀವು ನೋಡ್ತಾ ಇರೋದು ಕೊನೆ ತನಕ, ಈ ಸುದ್ದಿಯನ್ನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಇಡೀ ಚಿತ್ರಣ ಅರ್ಥ ಆಗತ್ತೆ. ಈಗ ಅರೆಸ್ಟ್ ಆಗಿ ಇಡಿ ವಶದಲ್ಲಿ ಇರ್ತಕ್ಕಂಥ ಚಿನ್ನಯ್ಯ ಚಿಕ್ಕರಸಂಪಾಳ್ಯಂ ಅಂತ ಅಲ್ಲಿ ತಮಿಳ್ನಲ್ಲಿ ಬೋರ್ಡ್ ಹಾಕಿದ್ದಾರೆ. ಸತ್ಯಮಂಗಲಕ್ಕೆ ಬರುತ್ತೆ. ಸತ್ಯಮಂಗಲ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ ವೀಕ್ಷಕರೇ?
ಎಸ್, ನನ್ ಅದರ್ ದನ್ ವೀರಪ್ಪನ್ ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ, ವಾಸ ಮಾಡ್ತಾ ಇದ್ದಂತಹ ಭಾಗ ಇದು. ಚಿಕ್ಕರಸಂಪಾಳ್ಯ, ಇಲ್ಲಿಯವನು ಈತ, ಈ ಚಿನ್ನಯ್ಯ ಇಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಈ ಚಿಕ್ಕರಸಂಪಾಳ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪಬ್ಲಿಕ್ ಚೇಸಿಂಗ್ ನಲ್ಲಿ ಚಿನ್ನಯ್ಯನ ಅಸಲಿ ಮುಖವಾಡ ಬಯಲಾಗಿದೆ. ಯಾರಾತ ಇಷ್ಟು ದಿವಸ ಮುಖವಾಡ ಹಾಕೊಂಡು ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಅಂತ ಹೇಳ್ಕೊಂಡು ಅಲ್ಲಾಗಿರಿ ಇಲ್ಲಾಗಿರಿ ಅಂತ ಹೇಳ್ತಾ ಇದ್ದಂತಹ ಚಿನ್ನಯ್ಯನ ಅಸಲಿಯತ್ತು ಏನು? ಯಾರೀತ? ಏನು ಮಾಡ್ತಾ ಇದ್ದ? ಹೇಗೆ ಬಂದ ಅಲ್ಲಿಗೆ? ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಚಿಕ್ಕರಸನಪಾಳ್ಯ, ಸತ್ಯಮಂಗಲದ ಚಿಕ್ಕರಸನಪಾಳ್ಯ, ಅಲ್ಲಿ ಅವನೀತ ಅಲ್ಲಿದ್ದ. ಹಾಗಾದ್ರೆ ಈ ಇಡೀ ಷಡ್ಯಂತ್ರಕ್ಕೂ ಈ ಚಿಕ್ಕರಸನಪಾಳ್ಯಕ್ಕೂ ಏನು ಸಂಬಂಧ? ಇಲ್ಲಿ ಚಿನ್ನಯ್ಯನಿಗೆ ಈ ತರ ಒಂದು ಷಡ್ಯಂತ್ರದ ಭಾಗವಾಗುವ ಅವಕಾಶ ಸಿಕ್ಕಿದ್ದು ಹೇಗೆ? ಆತ ಹೇಗೆ ಕನೆಕ್ಟೆಡ್ ಆಗಿದ್ದ ಈ ಇಡೀ ಪ್ರಕರಣಕ್ಕೆ? ಹೇಗೆ ಬಂದ? ಇವರ ಕನೆಕ್ಷನ್ಗೆ ಹೇಗೆ ಬಂದ ಆತ? ಈ ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಇಂಚಿಂಚು ನಿಮ್ಮೆದುರು ತೆರೆದಿಡ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಮೂಲಗಳ ಮುಖಾಂತರ ನಾವು ಪಡೆದುಕೊಂಡಿದ್ದು, ಆ ಸಂಗತಿಗಳು ಸತ್ಯವೇ ಅಂತ ಮತ್ತೊಮ್ಮೆ ಪರಿಶೀಲಿಸುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ನೋಡ್ತಾ ಇದ್ದೀರಿ ನಮ್ಗೇನ್ ಸಿಕ್ತು ಆ ವಿಚಾರದಲ್ಲಿ ಅನ್ನುವಂತಹ ಮಾಹಿತಿಯನ್ನ ನೇರವಾಗಿ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ ವೀಕ್ಷಕರೇ. ಚಿನ್ನಯ್ಯನ ಅಸಲಿ ಮುಖವಾಡವನ್ನ ಬಯಲಿಗೆಳೆಯುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾಕೆ ಚಿನ್ನಯ್ಯ ಇಂಥ ಕೆಲಸ ಮಾಡ್ದ? ಆತನ ಚಿಂತನೆ ಏನು? ಆತನ ಬದುಕು ಹೇಗಿತ್ತು? ಆತ ಹೇಗಿದ್ದಾನೆ? ಆತ ಏನು ಕೆಲಸ ಮಾಡ್ತಾ ಇದ್ದ? ಏನು ಮಾಡ್ತಾ ಇದ್ದ? ಹೇಗೆ ಬದುಕ್ತಾ ಇದ್ದ? ಆ ಎಲ್ಲ ಮಾಹಿತಿ ಮತ್ತು ಅದಕ್ಕೂ ಆತ ಹೇಗೆ ಬದುಕ್ತಾ ಇದ್ದ, ಏನು ಮಾಡ್ತಾ ಇದ್ದ, ಆತನ ಸುತ್ತ ಯಾರಿದ್ರು, ಆ ವಿಚಾರಗಳಿಗೂ ಈತ ಧರ್ಮಸ್ಥಳಕ್ಕೆ ಬಂದು ಈ ಷಡ್ಯಂತ್ರದ ಭಾಗ ಆಗಿರೋದಕ್ಕೂ ಏನು ಸಂಬಂಧ? ಈ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಡೀಟೇಲ್ ಆಗಿ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ಚಿನ್ನಯ್ಯನ ಕುರಿತಾದ ಬಿಗ್ ಎಕ್ಸ್ಪೋಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಯಾರು ಚಿನ್ನಯ್ಯ? ಏನು ಮಾಡ್ತಾ ಇದ್ದ? ಸತ್ಯಮಂಗಲದ ಚಿನ್ನರಸನಪಾಳ್ಯದಲ್ಲಿದ್ದ. ಚಿಕ್ಕರಸಂಪಾಳ್ಯ ಅಂತ ತಮಿಳಿನಲ್ಲಿ ಕರೀತಾರೆ. ಈ ಚಿಕ್ಕರಸಂಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಭೇಟಿ ಕೊಟ್ಟಿದೆ. ಇಲ್ಲಿ ಈತ ಹೇಗೆ ಬದುಕ್ತಾ ಇದ್ದ, ಏನು ಮಾಡ್ತಾ ಇದ್ದ, ಆತನ ಅಸಲಿ ಮುಖವಾಡ ನಿಮ್ಮ ಮುಂದೆ. ಆತನ ಹಿನ್ನೆಲೆ ಏನು ಗೊತ್ತಾ? ಮುಸುಕುಧಾರಿ ಚಿನ್ನಯ್ಯನ ನಿಜವಾದ ಹೆಸರು ಚಿನ್ನಯ್ಯನೇನಾ ಅಥವಾ ಇನ್ನು ಬೇರೆ ಏನಾದ್ರೂ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಚಿನ್ನಯ್ಯನ ದಾಖಲೆಗಳು ಏನು ಹೇಳುತ್ತವೆ? ವೋಟರ್ ಲಿಸ್ಟ್ ನಲ್ಲಿ ಈತನ ಸಂಪೂರ್ಣ ವಿವರ ಪತ್ತೆಯಾಗಿದೆ. ಮುಸುಕುಧಾರಿ ಚಿನ್ನಯ್ಯನ ವೋಟರ್ ಐಡಿ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಅನೇಕ ಮಾಹಿತಿಗಳು ಹಂಚ್ಕೊಳ್ತಾ ಹೋಗ್ತೀವಿ ನಿಮ್ಮ ಮುಂದೆ. ಬೇರೆಲ್ಲೂ ಇಲ್ಲದ ಮಾಹಿತಿಯನ್ನ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಚಿನ್ನಯ್ಯನ ಕುರಿತಾದ ಮಾಹಿತಿ. ಇಷ್ಟು ದಿವಸ ಮುಸ್ಕಾಕೊಂಡು ಓಡಾಡ್ತಾ ಇದ್ದಂತಹ ಈ ಮುಸುಕುಧಾರಿಯ ಎಲ್ಲ ಮುಸುಕುಗಳನ್ನ ಕಳಚುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಚಿನ್ನಯ್ಯನ ಪತ್ನಿ, ಈಗಿರುವಂತಹ ಪತ್ನಿ, ಅವರ ಹೆಸರು, ವಿವರ ಎಲ್ಲವೂ ಕೂಡ ಪತ್ತೆಯಾಗಿದೆ. ಇದು ಎಕ್ಸ್ಕ್ಲೂಸಿವ್. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ವೋಟರ್ ಐಡಿ, ಆತನ ಪತ್ನಿಯ ಹೆಸರು ಮತ್ತು ಆಕೆಯ ವೋಟರ್ ಐಡಿ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಆಕೆ ಎಲ್ಲಿದ್ದಾರೆ, ಅಡ್ರೆಸ್ ಏನು, ಅವರ ಪೋಲಿಂಗ್ ಸ್ಟೇಷನ್ ಯಾವುದು, ಆಕೆಯ ಈತನ ಹೆಸರು ನೋಡಿ, ಚಿನ್ನ ಅಂತಿದೆ ಅದರಲ್ಲಿ. ವೋಟರ್ ಐಡಿಯಲ್ಲಿ ಚಿನ್ನ ಅಂತ ಈತನ ಹೆಸರು ಇದೆ. ಈತನ ವಯಸ್ಸು, ಈತನ ವಿವರಗಳು ಪ್ರತಿಯೊಂದು. ಇದು ಆಕೆಯ ಪತ್ನಿ, ಆತನ ಪತ್ನಿ. ಸೊ ತಮಿಳುನಾಡಿನ ಈರೋಡು ಜಿಲ್ಲೆ, ಆಕೆಯ ಪತ್ನಿಯ ವೋಟರ್ ಐಡಿ ಕಾರ್ಡ್ ನೀವು ನೋಡ್ತಾ ಇರ್ತಕ್ಕಂಥದ್ದು. ಆತನದ್ದು ನೋಡಿ, 52 ವರ್ಷ ಆತನಿಗೆ. ನೀಲಗಿರೀಸ್, ಈರೋಡು, ತಮಿಳುನಾಡು. ಅಡ್ರೆಸ್ ನೋಡಿ, ಅಲ್ಲಿನ ಅಡ್ರೆಸ್ ಇದೆ, ಈರೋಡ್ನ ಅಡ್ರೆಸ್ ಇದೆ. ಸೊ ಆತ ಏನೇನು, ಈ ಎಲ್ಲ ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಲಭ್ಯ ಇದೆ. ಚಿನ್ನ ಅಂತ ಇದೆ ಆತನ ಹೆಸರು. ಆತನಿಗೆ 52 ವರ್ಷ. ಆತನ ಪತ್ನಿ 40 ವರ್ಷ, ಮಲ್ಲಿಕಾ ಅಂತ ಎರಡನೇ ಪತ್ನಿ.
ಸೊ ಅವರ ಅಡ್ರೆಸ್ ಅನ್ನ ನೋಡ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ. ಈರೋಡು, ತಮಿಳುನಾಡಿನ ಈರೋಡು ಜಿಲ್ಲೆಯ ಸತ್ಯಮಂಗಲ ಬಳಿಯ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಭವಾನಿ ಸಾಗರ್ 107 ಅಂತ. ಸೊ ಆ ಅಡ್ರೆಸ್ನ ನೋಡ್ತಾ ಇದ್ದೀರಾ. ಅವರ ಪೋಲಿಂಗ್ ಬೂತ್ನ ಅಡ್ರೆಸ್ನ ಕೂಡ ನೋಡ್ತಾ ಇದ್ದೀರಾ. ನೀಲಗಿರಿಸಿಗೆ ಬರುತ್ತೆ ಇದು ಅಂತ, ಲೋಕಸಭಾ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ನೀಲಗಿರಿಸಿಗೆ ಬರುತ್ತೆ ಅಂತ. ಸೊ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಈತ ಯಾರು ಏನು ಅಧಿಕೃತವಾದ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸೊ ಇದು ಒಂದು ದಾಖಲೆಯಾದ್ರೆ ಇನ್ನುಳಿದ ಈತನ ಸತ್ಯಗಳೇನು? ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಅಡ್ರೆಸ್ ಕೂಡ ನೋಡ್ತಾ ಇದ್ದೀರಾ. ಹಾಗೇನೆ ಹೆಸರು ಚಿನ್ನ, 52 ವರ್ಷ. ಆತನ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು? ತಮಿಳುನಾಡಿನ ಈರೋಡು ಜಿಲ್ಲೆ. ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ SIT ಜಾಲಾಡ್ತಾ ಇದೆ. SIT ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ SIT ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ SITಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ. ನೋಡಿ ಏನೆಲ್ಲ ವಿಚಾರಗಳು ಇರ್ತವೆ. ಇಂಥದ್ದೊಂದು ಷಡ್ಯಂತ್ರದ ಹಿಂದೆ ಎಷ್ಟು ವಿಚಾರಗಳು ಇರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ರೂವಾರಿ ಚಿನ್ನಯ್ಯ ಅವರನ್ನು SIT ಅಧಿಕಾರಿಗಳು ಬಂಧನ ಮಾಡಿ ಆದ ನಂತರ SIT ಅಧಿಕಾರಿಗಳು ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಅಥವಾ ಅವರ ಜಾಡನ್ನು ಹಿಡಿದು ಹೊರಟಾಗ SIT ಅಧಿಕಾರಿಗಳು ಬಂದಿದ್ದು ಈರೋಡು ಜಿಲ್ಲೆಯ ಸತ್ಯಮಂಗಲ ಪೊಲೀಸ್ ಠಾಣೆಗೆ. ನೋಡಿ, ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಈಗ ಈರೋಡು ಜಿಲ್ಲೆಯ ಸತ್ಯಮಂಗಲ ಪೊಲೀಸ್ ಠಾಣೆಗೆ ನಾವೀಗ ಬಂದಿದ್ದೀವಿ. ನೋಡಿ, ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಸತ್ಯಮಂಗಲ ಪೊಲೀಸ್ ಠಾಣೆ. ಈ ಪೊಲೀಸ್ ಠಾಣೆಗೆ ನಿನ್ನೆ 5 ಜನ SIT ಅಧಿಕಾರಿಗಳ ತಂಡ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಈ ಭಾಗದವನೇ ಆಗಿರೋದ್ರಿಂದಾಗಿ ಇಲ್ಲಿ ಬಂದು SIT ಅಧಿಕಾರಿಗಳು ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸತ್ಯಮಂಗಲ ಪೊಲೀಸ್ ಠಾಣೆ. ಸತ್ಯಮಂಗಲ ಪೊಲೀಸ್ ಠಾಣೆಗೆ ನಿನ್ನೆ 5 ಜನ SIT ಅಧಿಕಾರಿಗಳ ತಂಡ ಇಲ್ಲಿ ಬಂದು ಇಲ್ಲಿಂದ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಚಿನ್ನಯ್ಯ ಅವರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಆತನ ಮನೆಯವರನ್ನು ವಿಚಾರಣೆ ಮಾಡಿದ್ದಾರೆ. ಸುಮಾರು 5 ಗಂಟೆಗಳ ಕಾಲ ಆತನ ಧರ್ಮಪತ್ನಿಯನ್ನು ವಿಚಾರಣೆ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅವರ ಮನೆಗೆ ಹೋಗಿ ಅಲ್ಲಿಂದ ಗ್ರೌಂಡ್ ರಿಯಾಲಿಟಿಯನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡಿತು. ಆ ಮೂಲಕ ಚಿನ್ನಯ್ಯ ಆತ ಸುಮಾರು 10 ವರ್ಷಗಳಿಂದ ತಮಿಳುನಾಡಿನಲ್ಲಿದ್ದು ಈ ಭಾಗದಲ್ಲಿದ್ದ ಆತ ಇಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದ. ಈಗ 2 ತಿಂಗಳಿನಿಂದ ಆತ ಈ ಊರನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ದ. ಧರ್ಮಸ್ಥಳಕ್ಕೆ ಹೋಗಿ ಆತ ಇದೆಲ್ಲ ಷಡ್ಯಂತ್ರದ ಭಾಗವಾಗಿದ್ದ ಅನ್ನೋದ್ರ ಬಗ್ಗೆ ಈಗ ಪೊಲೀಸರ ತನಿಖೆಯಿಂದ ಕೆಲವೊಂದಿಷ್ಟು ವಿಚಾರ ಬಯಲಾಗಿರೋದು. ರಿಪಬ್ಲಿಕ್ ಕನ್ನಡ ಆತನ ಜಾಡು ಹಿಡಿದು ಹೊರಟಾಗ ಈಗ ನಾವು ಈ ಪೊಲೀಸ್ ಠಾಣೆಗೆ SIT ಅಧಿಕಾರಿಗಳು ಬಂದಿದ್ದರು. ಇಲ್ಲಿನ ಠಾಣಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು. ಆನಂತರ ಇವರ ಮಾಹಿತಿ ಆಧಾರದ ಮೇಲೆ SIT ಅಧಿಕಾರಿಗಳು ಆತನ ಮನೆಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಕೆಲವು ದಾಖಲೆಗಳನ್ನು ಪಡೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಭಾಗವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ಈಗ ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮಿಳುನಾಡಿನ ಈರೋಡು ಜಿಲ್ಲೆಯ ಸತ್ಯಮಂಗಲ ಪೊಲೀಸ್ ಠಾಣೆಯಲ್ಲಿ ಇದು ಮತ್ತೆ ಆತನ ಮನೆಗೆಲ್ಲ ಹೋಗಿ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ರಿಪಬ್ಲಿಕ್ ಕನ್ನಡ ಸತ್ಯಮಂಗಲವನ್ನು ವಿಸಿಟ್ ಮಾಡ್ತು. ಅಲ್ಲಿ SIT ಆಲ್ರೆಡಿ ಬಂದು ತನಿಖೆ ಮಾಡಿದೆ. ಹೇಗೆ ತನಿಖೆ ಮಾಡಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಈಗಷ್ಟೇ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನಿಮ್ಮ ಮುಂದೆ ಇಟ್ಟರು. ಯಾವ ರೀತಿಯಲ್ಲಿ SIT ಟೀಮ್ ಮೊದಲು ಆ ಪೊಲೀಸ್ ಸ್ಟೇಷನ್ಗೆ ಬಂತು, ಪೊಲೀಸ್ ಸ್ಟೇಷನ್ನಿಂದ ಎಲ್ಲ ಮಾಹಿತಿ ಸತ್ಯಮಂಗಲ ಪೊಲೀಸ್ ಠಾಣೆ. ವೀಕ್ಷಕರೇ, ನಿಮಗೆ ಗೊತ್ತು, ಈ ಸತ್ಯಮಂಗಲ ಪೊಲೀಸ್ ಠಾಣೆ ನೀವು ವೀರಪ್ಪನ್ ಕೇಸಲ್ಲಿ ಬಹಳ ಕೇಳಿರ್ತೀರಿ. ಅದೇ ಸತ್ಯಮಂಗಲದ ಪೊಲೀಸ್ ಠಾಣೆ ಈಗ ಮತ್ತೊಂದು ಪ್ರಕರಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಸತ್ಯಮಂಗಲದ ಪೊಲೀಸ್ ಠಾಣೆಗೆ SIT ಭೇಟಿ ಕೊಟ್ಟು ಸ್ಥಳೀಯ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆದುಕೊಂಡು ಆ ನಂತರ ಚಿನ್ನಯ್ಯನ ಪತ್ನಿ ಮತ್ತು ಆತನ ಕುಟುಂಬಸ್ಥರು ಏನು ಈಗಲೂ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರನ್ನ ಗಂಟೆಗಳ ಕಾಲ 5-6 ಗಂಟೆಗಳ ಕಾಲ ಇನ್ವೆಸ್ಟಿಗೇಟ್ ಮಾಡುವ, ವಿಚಾರಣೆ ಮಾಡುವ ಕೆಲಸವನ್ನ ಮಾಡ್ತು.
ಡೀಟೇಲ್ ಆಗಿ ಈತನ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ ನಂತರವೇ SIT ಅಧಿಕಾರಿಗಳು ಮರಳಿದ್ದಾರೆ ಇಲ್ಲಿಂದ. ವೀಕ್ಷಕರೇ, ನೋಡ್ತಾ ಇದ್ದೀವಿ ಸತ್ಯಮಂಗಲದ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಅಲ್ಲಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ಆತ ನಂತರ ಆ ಚಿನ್ನಯ್ಯನ ಎರಡನೇ ಪತ್ನಿ ಮತ್ತು ಆತನ ಕುಟುಂಬಸ್ಥರು ಅಥವಾ ಸಂಬಂಧಿಕರು ಅಥವಾ ದಾಯಾದಿಗಳು ಊರ ಅಕ್ಕಪಕ್ಕ ಇರ್ತಕ್ಕಂಥವ್ರು ಅವರನ್ನೆಲ್ಲರನ್ನ ಮಾತಾಡಿಸಿ ಎಲ್ಲ ವಿವರಗಳನ್ನ ಸಮಗ್ರವಾಗಿ ಕಲೆ ಹಾಕಿದ ನಂತರ SIT ಅಧಿಕಾರಿಗಳು ಇಲ್ಲಿಂದ ತೆರಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇದೇ ಕೆಲಸ ಬಗೆದಷ್ಟು ಬಯಲಾಗ್ತಾ ಇದೆ. ಚಿನ್ನಯ್ಯ ರಹಸ್ಯ. ಚಿನ್ನಯ್ಯ ತಮಿಳುನಾಡಲ್ಲಿ ಎಲ್ಲಿದ್ದ, ಏನು ಮಾಡ್ತಿದ್ದ, ಚಿಕ್ಕರಸಂಪಾಳ್ಯದಲ್ಲಿದ್ದಂತಹ ಮಾಸ್ ಮ್ಯಾನ್ ಚಿನ್ನಯ್ಯ ಅಲ್ಲಿ ಏನೆಲ್ಲ ಮಾಡ್ತಿದ್ದ, ಚಿಕ್ಕರಸಂಪಾಳ್ಯದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದ ಚಿನ್ನಯ್ಯ, ಚಿಕ್ಕರಸಂಪಾಳ್ಯದಲ್ಲಿ ಹಾಗಾದ್ರೆ ಬೇರೆ ಏನು ಮಾಡ್ತಿದ್ದ? ರಿಪಬ್ಲಿಕ್ ಕನ್ನಡ ಆ ಕುರಿತಾದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಅವರನ್ನು SIT ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಅವರ ಮೂಲ ತಮಿಳುನಾಡಿನಲ್ಲೇ ಅವರೊಂದು 10-15 ವರ್ಷಗಳಿಂದಿದ್ದರು. ಈ ತಮಿಳುನಾಡಿನ ಚಿಕ್ಕರಸಿನಪಾಳ್ಯ, ಈರೋಡು ಜಿಲ್ಲೆಯ ಚಿಕ್ಕರಸಿನಪಾಳ್ಯ ಅನ್ನುವ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ಚಿನ್ನಯ್ಯ ಅವರು ವಾಸ ಮಾಡ್ತಾ ಇದ್ದಾರೆ ತಮ್ಮ ಹೆಂಡತಿ ಜೊತೆಗೆ. ನೋಡಿ, ಇದೇ ಮನೆ ಇದು. ಚಿನ್ನಯ್ಯ ಅವರು ವಾಸ ಮಾಡ್ತಿದ್ದಂಥ ಮನೆ ಇದು. ಯಾವಾಗಲೂ ಅವರು ಕೆಲಸಕ್ಕೆ ಹೋಗೋರು, ಕೆಲಸಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾಯಿದ್ರು. ಸುಮಾರೊಂದು 17 ವರ್ಷಗಳಿಂದ ಅವರು ಎರಡನೇ ಹೆಂಡತಿಯ ಜೊತೆಗೆ ವಾಸ ಮಾಡ್ತಾಯಿದ್ರು ಈ ಮನೆಯಲ್ಲಿ. ಈ ಮನೆಯಲ್ಲಿ ಬಾಡಿಗೆಗಿದ್ದರು ಚಿನ್ನಯ್ಯ ಅವರು ಇದ್ದಂಥ ಬಾಡಿಗೆ ಮನೆ ಇದು. ಸುಮಾರೊಂದು 15-20 ದಿನಕ್ಕೊಮ್ಮೆ ಅವರು ಮನೆ ಬಿಟ್ಟು ಹೋಗ್ತಾಯಿದ್ರು, ಬರ್ತಾಯಿದ್ರು, ಕೆಲಸಕ್ಕೆ ಹೋಗಿ ಬರ್ತಾಯಿದ್ರು. ಅವ್ರ ಮನೆಯೊಳಗೆ ಈಗ ನಾವು ಹೋಗೋಣ. ಅವರ ಹೆಂಡತಿ ಮನೆಯಲ್ಲಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾಯಿದ್ರು, ಮಿಲ್ ಕೆಲಸಕ್ಕೆ ಹೋಗ್ತಾಯಿದ್ರು ಅನ್ನೋದನ್ನು ಹೇಳ್ತಾಯಿದ್ರು. ಅದರ ಹೊರತಾಗಿ ಅವರೊಂದು ಸುಮಾರೊಂದು 8 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾಯಿದ್ರು. ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕರ ಕೆಲಸ ಮಾಡ್ತಾಯಿದ್ರು. ಅದಾದ ನಂತರ ಅವರು ಅಲ್ಲಿ ಬಿಟ್ಟು ಬರ್ತಾರೆ. ಬಿಟ್ಟು ಬಂದಾದ ನಂತರ ಅವರು ಇಲ್ಲಿ ಬಂದು ಕೆಲವು ಗಾರ್ಮೆಂಟ್ಸ್ ಮತ್ತೊಂದು ಕೆಲಸಗಳನ್ನು ಮಾಡ್ತಾ ಅವರು ಜೀವನವನ್ನು ಸಾಗ್ತಾಯಿದ್ರು. ಅವರ ಮನೆ ಇದು. ಅವರ ಮನೆ ಒಳಗಡೆ ನಾವೀಗ ಹೋಗ್ತಾ ಇದ್ವಿ. ಅವರು ಕನ್ವರ್ಟ್ ಆಗಿದ್ದಾರೆ ಅಂಥೇಳಿ ಎಲ್ಲ ಏನು ವಿಚಾರ ಇತ್ತು, ಮಿಷನರಿಗಳಿಂದ ಅವರು ಕನ್ವರ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಇತ್ತು. ನೋಡಿ, ಅವ್ರ ಮನೆಯಲ್ಲೂ ಕೂಡ ದೇವ್ರ ಫೋಟೋಗಳಿದ್ದಾವೆ. ಚಿನ್ನಯ್ಯವರ ಮನೆ ಇದು. ಮನೆಯಲ್ಲೂ ಕೂಡ ದೇವ್ರ ಫೋಟೋ ಇದೆ. ಪಕ್ಕದಲ್ಲಿ ನಿಂತಿರೋದು ಅವರ ಧರ್ಮಪತ್ನಿ, ಅವರ ಧರ್ಮಪತ್ನಿ ಇಲ್ಲಿದ್ದಾರೆ. ಅವ್ರ ಮನೆಯಲ್ಲೂ ಕೂಡ ದೇವ್ರ ಫೋಟೋ ಇದೆ. ಹಾಗೆ ಅಲ್ಲಾನ ಫೋಟೋ ಕೂಡ ಇಲ್ಲಿದೆ. ನೀವು ಅದನ್ನು ಕೂಡ ನಾನು ತೋರಿಸುವಂಥ ಪ್ರಯತ್ನವನ್ನು ನಿಮ್ಗೆ ಮಾಡ್ತೀನಿ. ಫೋಟೋ ಕೂಡ ಇದೆ, ಕನ್ವರ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಎಲ್ಲವೂ ಇತ್ತಲ್ಲ, ಅದ್ರ ಬಗ್ಗೆ ನಾವೀಗ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅಲ್ಲಿದೆ ನೋಡಿ, ಅದು ಫೋಟೋ, ಅಡುಗೆ ಮನೆ ಇದು. ಹಾಂ ನೋಡಿ, ಇದು ಅವರ ಮನೆ. ಇದು ಚಿನ್ನಯ್ಯ ಅವರ ಮನೆ. ಸುಮಾರೊಂದು 2 ತಿಂಗಳ ಹಿಂದೆ ಅವರು ಇದೇ ಮನೆಯಲ್ಲಿದ್ದರು. 2 ತಿಂಗಳ ಹಿಂದೆ ಅವರಿದ್ದವರು ಹೋಗ್ತಾಯಿದ್ರು, ಬರ್ತಾಯಿದ್ರು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾಯಿದ್ರು. ತಮ್ಮ ಮನೆಯವರು ಯಾರಾದರೂ ಬಂದರೆ ಧರ್ಮಸ್ಥಳಕ್ಕೆ ಅವರು ದರ್ಶನಕ್ಕೆ ಕರೆದುಕೊಂಡು ಹೋಗ್ತಾಯಿದ್ರು. ದೇವರನ್ನು ಕೂಡ ನಂಬ್ತಾರೆ. ಅವರ ಧರ್ಮಪತ್ನಿ ಹೇಳೋದು ಇದನ್ನೇ. ಅವ್ರಿಗೆ ಮಕ್ಕಳು ಕೂಡ ಇದ್ದಾರೆ. 17 ವರ್ಷಗಳಿಂದ ಅವರು ದಾಂಪತ್ಯ ಜೀವನದಲ್ಲಿ ಇದ್ದಾರೆ ಅನ್ನೋದನ್ನು ಅವರ ಧರ್ಮಪತ್ನಿ ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಾಯಿದ್ರು. ಇದೇ ಚಿನ್ನಯ್ಯವರ ಮನೆ. ಅವರು ಧರ್ಮಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲೇ ಇದ್ದರು. ಹೆಂಡತಿ ಜೊತೆಲಿ ಫೋನಲ್ಲಿ ಮಾತಾಡ್ತಾಯಿದ್ರು. ಅವರ ವಕೀಲರ ಜೊತೆಲೂ ಕೂಡ ಮಾತಾಡ್ತಾಯಿದ್ರು. ಆದರೆ ಹೆಂಡತಿ ಇವತ್ತು ಹಿಂಗಾಗಿದೆ ಅಂಥೇಳಿ ವಿಚಾರ ತಿಳಿದ ತಕ್ಷಣ ಅವರು ದಿಗ್ಭ್ರಾಂತರಾಗಿದ್ದಾರೆ. ಮನೆಗೆ ಆಧಾರ ಆಗಿದ್ದವರು ಅವರೇ. ಅವರ ಬದುಕು ಅವರ ಗಂಡನಿಂದಲೇ ನಡಿಬೇಕಾಗಿದೆ. ನನ್ನ ಗಂಡಂದೇನೂ ತಪ್ಪಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ನನಗೊಂದು ಮಗುವಿದೆ. ಆ ಮಗು ಈ ಘಟನೆಯಿಂದಾಗಿ ಬಹಳ ವಿಚಲಿತವಾಗಿದೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಅವರ ಕುಟುಂಬದವರೆಲ್ಲರೂ ಕೂಡ ಇದೇ ಆಸ್ಪಾಸ್ನಲ್ಲಿ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಒಟ್ಟಾರೆ ಗಮನಿಸ್ತಾ ಹೋದರೆ ನನ್ನ ಗಂಡ ಯಾವ ದುಡ್ಡು ಕಾಸಿನ ಆಸೆ ಪಡೋರಲ್ಲ. ಅವರು ಒಳ್ಳೆ ವ್ಯಕ್ತಿ. ಅವ್ರು ಹಿಂಗೆ ಮಾಡಿದ್ದಾರೆ ಅಂಥೇಳಿ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮಾತನ್ನು ಕೂಡ ಕೇಳೋರಲ್ಲ ಅವರು. ನಿನ್ನೆ SIT ಅಧಿಕಾರಿಗಳು ಇದೇ ಮನೆಗೆ ಬಂದಿದ್ದರು. ಸುಮಾರು 4-5 ಗಂಟೆಗಳ ಕಾಲ ಅವ್ರನ್ನ ಮಾತಾಡಿಸಿದ್ದಾರೆ. ಮಾತಾಡಿಸಿ ಇಬ್ಬರು ಲೇಡಿ ಆಫೀಸರ್ಗಳು, ಓರ್ವ ಜೆಂಟ್ಸ್ ಆಫೀಸರ್ ಬಂದು ಇವರ ಹೆಂಡತಿಯನ್ನು ಮಾತಾಡಿಸಿ ಅವ್ರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರೇ ಹೇಳ್ತಾ ಇದ್ರು. ಸದ್ಯ ಸೌಜನ್ಯ ಪ್ರಕರಣ ಆಗುವಾಗ ನಾವು ಅಲ್ಲಿ ಇರಲಿಲ್ಲ. ಮತ್ತು ಈ ರೀತಿಯಲ್ಲಿ ಅಲ್ಲಿ ಹೆಣಗಳನ್ನು ಹೂತಿದ್ದು ಮತ್ತೊಂದು ಮಗು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ಮಾತನ್ನು ಕೂಡ ಅವರ ಪತ್ನಿ ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಾ ಇದ್ರು. ಧರ್ಮಸ್ಥಳದಲ್ಲಿ ಅವರು ಇದ್ದಾಗ ಧರ್ಮಸ್ಥಳಕ್ಕೆ ನಿಷ್ಠರಾಗಿದ್ದರು. ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅವ್ರಿಗೆ ಯಾವುದೇ ವ್ಯಸನಗಳಿರಲಿಲ್ಲ. ಅವರು ಬೇರೆಯವರು ಕುಡಿತಾರೆ ಅಥವಾ ಬೇರೆ ಯಾರು ವ್ಯಸನಿಗಳಿದ್ದಾರೆ ಅವ್ರನ್ನು ಸಹಿಸ್ತಾನೂ ಇರಲಿಲ್ಲ. ಭಾಳ ಒಳ್ಳೆ ವ್ಯಕ್ತಿ, ಜವಾಬ್ದಾರಿ ತಗೊಳ್ತಾ ಇದ್ರು. ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ನನ್ನ ಎಲ್ಲ ಜೀವನವನ್ನು ಬದುಕನ್ನು ಅವರೇ ನೋಡ್ಕೊಳ್ತಾ ಇದ್ದದ್ದು ಅನ್ನೋದು ಅವರ ಧರ್ಮಪತ್ನಿಯ ಮಾತಾಗಿದೆ. ಒಟ್ಟಾರೆ ಸದ್ಯ SIT ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ
ಧರ್ಮಸ್ಥಳದಲ್ಲಿ ಇದೆಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಅವರು ಏನಾದರೂ ಯಾರ್ದಾದ್ರೂ ಮಾತು ಕೇಳಿ ಹಾಗೆ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ರ, ಅಥವಾ ಬೇರೆ ಏನಾದರೂ ಷಡ್ಯಂತ್ರದ ಭಾಗವಾಗಿದ್ರಾ, ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಏನಾದರೂ ಅವರನ್ನು ಬಳಸ್ಕೊಂಡಿದ್ರ, ಏನು ಉದ್ದೇಶ ಅವರದ್ದು, ಯಾಕಾಗಿ ಹಂಗೆ ಮಾಡಿದರು ಅನ್ನೋದು ಅವರ ಮೂಲ ಈಗ ನಾವು ಹುಡುಕಿ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಭಾಗವಾಗಿ ನಿಮಗೆ ಚಿನ್ನಯ್ಯ ಅವರ ಮನೆ, ಅವರ ಧರ್ಮಪತ್ನಿ, ಅವರ ಬದುಕು, ಅವರ ಕೆಲಸ, ತಮಿಳುನಾಡಿನ ಅವರ ಜೀವನ ಎಲ್ಲವನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ನಾವು ನಿಮಗೆ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ನಾನು ರಂಜಿತ್ ಶುರಿಯ, ರಿಪಬ್ಲಿಕ್ ಕನ್ನಡದಿಂದ ತಮಿಳುನಾಡಿನಲ್ಲಿ. ನಮಸ್ಕಾರ. ಚಿನ್ನಯ್ಯನ ಜಾತಕವನ್ನು ಜಾಲಾಡಿದೆ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಮಹಾ ಎಕ್ಸ್ಕ್ಲೂಸಿವ್. ಹಿಂದೂ ಆಗಿದ್ದಂತಹ ಚಿನ್ನಯ್ಯ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ್ರ. ಪ್ರತಿದಿನ ಪ್ರಾರ್ಥನೆಗೆ ಚರ್ಚ್ಗೆ ಹೋಗ್ತಾ ಇದ್ರಂತೆ ಚಿನ್ನಯ್ಯ. ಮತಾಂತರವಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಚಿನ್ನಯ್ಯ ಹೋಗ್ತಾ ಇದ್ದಂತಹ ಚರ್ಚ್ ಯಾವುದು, ಪ್ರತಿದಿನ ಪ್ರಾರ್ಥನೆಗೆ ಯಾವ ಚರ್ಚ್ಗೆ ಹೋಗ್ತಾ ಇದ್ರು, ಆ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಿಂದ. ನೋಡಿ, ಇದೇ ಚರ್ಚ್ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯ ಪ್ರತಿನಿತ್ಯ ಪ್ರಾರ್ಥನೆಗೆ ಹೋಗ್ತಾ ಇದ್ದಂತಹ ಚರ್ಚ್ ಸತ್ಯಮಂಗಲ, ಚಾಮರಾಜನಗರದ ಸತ್ಯಮಂಗಲ ಬಳಿಯ ಚರ್ಚ್. ಹಿಂದೂ ಆಗಿದ್ದಂತಹ ಚಿನ್ನಯ್ಯ ಮೊದಲ ಹೆಂಡತಿ ಮಂಡ್ಯದವರು, ಎರಡನೇ ಹೆಂಡತಿ ಮಲ್ಲಿಕಾ ಅನ್ನೋರು ಈ ಸತ್ಯಮಂಗಲದವರು. ಆಕೆಯನ್ನ ಮದುವೆ ಆದ ನಂತರ ಅಲ್ಲೇ ಹೋಗಿ ಸೆಟ್ಲ್ ಆಗ್ತಾರೆ. ಸೊ ಸತ್ಯಮಂಗಲದಲ್ಲಿ ಸೆಟ್ಲ್ ಆದ ನಂತರ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಪ್ರತಿನಿತ್ಯ ಪ್ರಾರ್ಥನೆಗೆ ಹೋಗ್ತಾ ಇದ್ದಂತಹ ಚರ್ಚ್ ಇದು ಅಂತ ಹೇಳಲಾಗಿದೆ. ಸತ್ಯಮಂಗಲದ ಚರ್ಚನ್ನ ನೋಡ್ತಾ ಇದ್ದೀರಾ ನೀವು. ಇದೇ ಚರ್ಚ್ಗೆ ಪ್ರತಿನಿತ್ಯ ಪ್ರಾರ್ಥನೆಗೆ ಹೋಗ್ತಾ ಇದ್ರಂತೆ. ನೋಡಿ, ಕನ್ವರ್ಷನ್ ಮಾಫಿಯಾ ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರ್ತಾ ಇದೆ ಅಂತ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಲ್ಲೂ ಕೂಡ. ಚಿನ್ನಯ್ಯನ ಬೆನ್ನತ್ತಿ ರಿಪಬ್ಲಿಕ್ ಕನ್ನಡ ಸೂಪರ್ ಇನ್ವೆಸ್ಟಿಗೇಷನ್ ಮಾಡಿದೆ. ಚಿನ್ನಯ್ಯ ವಾಸಿಸ್ತಾ ಇದ್ದ ಊರಲ್ಲಿ ಮತಾಂತರ ತಾಂಡವವಾಡ್ತಾ ಇದೆ. ಸಿಂಗರಸಿನ ಪಾಳ್ಯ 400 ಕುಟುಂಬ ವಾಸ ಮಾಡ್ತಾ ಇದೆ. ಇಡೀ ಊರೇ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದೆ. ಕ್ರಿಶ್ಚಿಯನ್ ಮಿಷನರಿಗಳಿಂದ ಇಡೀ ಊರೇ ಮತಾಂತರವಾಗಿದೆ. ಒಬ್ರಿಬ್ರಲ್ಲ, ಯಾವ ರೀತಿನಲ್ಲಿ ನೋಡಿ, ತಮಿಳುನಾಡಿನಿಂದ ರಿಪಬ್ಲಿಕ್ ಕನ್ನಡ ಸ್ಫೋಟಕ ಮಾಹಿತಿಯನ್ನ ಕೊಡ್ತಾ ಇದೆ. ಸತ್ಯಮಂಗಲದ ಬಳಿಯ ಈ ಊರುಗಳು, ಕೆಲವು ಊರುಗಳು, ಇಡೀ ಊರೇ ಮತಾಂತರವಾಗಿದೆ. ಇಲ್ಲಿ ಹಿಂದೂಗಳ ವಿರುದ್ಧವೇ ಬಳಸುವ ಷಡ್ಯಂತ್ರನ ಇದು. ಸಿಂಗರಸಿನ ಪಾಳ್ಯ, ಚಾಮರಾಜನಗರದ ಬಳಿಯ ಸಿಂಗರಸಿನ ಪಾಳ್ಯದಲ್ಲಿ ಇಡೀ ಊರೇ ಮತಾಂತರವಾಗಿದೆ. ಅಲ್ಲಿ ಚರ್ಚ್ ನಿರ್ಮಾಣವಾಗಿದೆ. ಈ ಚಿನ್ನಯ್ಯ ಪ್ರತಿನಿತ್ಯ ಪ್ರಾರ್ಥನೆಗೆ ಹೋಗ್ತಾ ಇದ್ದಂತಹ ಚರ್ಚ್ನ ತೋರಿಸ್ತಾ ಇದ್ದೀವಿ ನಾವೀಗ ನಿಮ್ಗೆ. ಈ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಈಗ 25-30 ವರ್ಷದ ನಂತರ ಬಂದ್ಬಿಟ್ಟು ಇಲ್ಲಿ 100 ಶವ, 1000 ಶವ, ಅವ್ರು ಬೈದ್ರು, ಇವ್ರು ಪ್ರೆಷರೈಸ್ ಮಾಡಿದ್ರು ಅಂತ ಕತೆ ಹೇಳ್ತಾನೆ. ಸೊ ಯಾಕೆ ಹೀಗೆ ಮಾಡ್ದ ಚಿನ್ನಯ್ಯ? ಯಾರ ಒತ್ತಡ ಇತ್ತು? ಮಿಷನರಿಗಳ ಪ್ರಭಾವ ದೊಡ್ಡದಿದೆಯಾ ಇದರಲ್ಲಿ ಅನ್ನೋ ಪ್ರಶ್ನೆ ಎದ್ದಿದೆ. ಏನಿದು ಹೂರಣ? ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡ ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ ಇದ್ದು ಈಗ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಅಥವಾ ಅವರ ಜಾಡನ್ನು ಹಿಡಿದು ಹೊರಟಾಗ ಚಿನ್ನಯ್ಯ ಅವರು ಇದ್ದಂಥ ಸಿಂಗರಿಸನ ಪಾಳ್ಯ, ಆ ಒಂದು ಊರಿಗೆ ನಾವು ಬಂದಿದ್ದೀವಿ. ಈ ಊರಿನಲ್ಲಿ ಬಹುತೇಕ ಜನ ಕ್ರೈಸ್ತ ಮಿಷನರಿಗಳಿಗೆ ಒಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಈ ಊರಿನ ಎದುರೇನೆ ಒಂದು ನೋಡಿ ಚರ್ಚ್ ಇದೆ. ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಈ ಚಿನ್ನಯ್ಯ ಅನ್ನೋರಿದ್ದಾನಲ್ಲ, ಆತ ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ. ಆತನ ಮನೆಯವರನ್ನು ನಾವು ವಿಚಾರ ಮಾಡಿದಾಗ ಅವರು
ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ಅವರ ಮನೆಯಲ್ಲಿ ನೀವು ಹೇಳ್ತಿರೋ ಹಾಗೆ ಅವ್ರ ಮನೆಯಲ್ಲಿ ಯೇಸುವಿನ ಫೋಟೋ ಕೂಡ ನೋಡಿದ್ವಿ, ಹಾಗೆ ಹಿಂದೂ ದೇವರ ಫೋಟೋವನ್ನು ಕೂಡ ನಾವು ನೋಡಿದ್ವಿ. ಬಹುತೇಕ ಈ ಚೆನ್ನಯ್ಯ ಅನ್ನುವ ವ್ಯಕ್ತಿ ಇರುವಂಥ ಸಿಂಗರಸನಪಾಳ್ಯದ ಬಹುತೇಕ ಆ ಕಾಲೋನಿ ಇದೆಯಲ್ಲ, ಪೌರ ಕಾರ್ಮಿಕರ ಕಾಲೋನಿ, ಅದು ಆ ಕಾಲೋನಿಯಲ್ಲಿ ಇರುವಂಥ ಬಹುತೇಕ ಜನ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಟ್ ಆದಂಥ ಜನ. ನೋಡಿ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಸಿಂಗರಸನಪಾಳ್ಯ. ಆ ಕಡೆಗೆ ಹೋದರೆ ಅದು ಕೆಂಜನೂರು ಅನ್ನುವ ಒಂದು ಊರು. ನೋಡಿ, ಈ ಊರಿದೆಯಲ್ಲ, ಇದು ಪೂರ್ತಿ ಇದು ಸಿಂಗರಸನಪಾಳ್ಯ. ಸುಮಾರೊಂದು ಪಾಳ್ಯಂ. ಇಲ್ಲಿ ಸುಮಾರೊಂದು 400ರಿಂದ 500 ಮನೆಗಳಿದ್ದಾವೆ. ಬಹುತೇಕ ಮನೆಗಳು ಇವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂಥ ಜನರೇ ಇಲ್ಲಿರೋದು. ನೋಡಿ, ಅವರೆಲ್ಲರೂ ಕೂಡ ಬಹುತೇಕ ಈ ಪೌರ ಕಾರ್ಮಿಕ ಕೆಲಸವನ್ನು ಮಾಡೋರು. ಅವರು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಆ ಊರಿನಲ್ಲೇ ಒಂದು ಚರ್ಚ್ ಕೂಡ ಇದೆ. ಆ ಚರ್ಚ್ನಲ್ಲಿ ಪ್ರತಿದಿನವೂ ಕೂಡ ಪ್ರಾರ್ಥನೆ ಅದೆಲ್ಲವೂ ಕೂಡ ನಡೆಯುತ್ತೆ. ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಇಲ್ಲಿ ಇದ್ದಷ್ಟು ದಿನ ಈ ಚೆನ್ನಯ್ಯ ಅನ್ನೋನು ಏನಿದ್ದಾನೆ ತಲೆಬುರುಡೆಯಲ್ಲಿ ಮಾಸ್ಕ್ ಮ್ಯಾನ್, ಆತ ಇಲ್ಲಿಗೆ ಬರ್ತಾ ಇದ್ದ. ಇಲ್ಲಿ ಬಂದು ಇಲ್ಲಿ ಅವರ ವಿಚಾರಗಳೇನಿತ್ತು ಅಥವಾ ಅವರ ಧರ್ಮದ ಪಾಲನೆ ಏನಿತ್ತು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಅನ್ನೋದು ಈಗ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಆತನ ಹಿನ್ನೆಲೆಯನ್ನು, ಆತನ ಜಾಡು ಹಿಡಿದು ಹೊರಟಾಗ ಸಿಕ್ಕಂಥ ಮಾಹಿತಿ. ಬಹುತೇಕ ಜನರನ್ನು ಇಲ್ಲಿನ ಕ್ರಿಶ್ಚಿಯನ್ ಮಿಷನರಿಗಳು ಕನ್ವರ್ಟ್ ಮಾಡಿದ್ದಾರೆ. ಅದರಂತೆ ಚಿನ್ನಯ್ಯ ಅವರನ್ನು ಕೂಡ ಇಲ್ಲಿ ಕನ್ವರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆಗಿದೆ. ಇದರ ಜಾಡನ್ನು ಹಿಡಿದು ಆತನ ಊರಿಗೆ ಬಂದು ನೋಡಿದಾಗ ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿರುವಂಥ ವಿಚಾರ. ಸದ್ಯಕ್ಕೆ ಇದೇ ಕಾರಣದಿಂದ ಆತ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಈ ರೀತಿ ಅಪಪ್ರಚಾರ ಮಾಡಿ ಆ ಮೂಲಕ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ನ. ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಷಡ್ಯಂತ್ರವನ್ನು ಮಾಡಿ ಆತನನ್ನು ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರದ ಬಗ್ಗೆ ಈ ರೀತಿ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಿದ್ರ. ಇದೆಲ್ಲವೂ ಈಗ SIT ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ಸದ್ಯಕ್ಕೆ SIT ಅಧಿಕಾರಿಗಳು ನಿರಂತರವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನ ಬಂಧನವೂ ಕೂಡ ಆಗಿದೆ. ಮುಂದಿನ ಹಂತದಲ್ಲಿ ಏನಿದೆರ ನಿಗೂಢ ಸತ್ಯ ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ಇದರ ಹಿಂದಿದ್ದಂತಹ ಕಾಣದ ಕೈಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಬರಬೇಕಾದಂಥ ವಿಚಾರ. ಕ್ಯಾಮ್ರಾ ಪರ್ಸನ್ನ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ಹಾಗಾದ್ರೆ ಧರ್ಮಸ್ಥಳ ಇಡೀ ಪ್ರಕರಣದ ಹಿಂದೆ ಯಾವೆಲ್ಲ ಕೈವಾಡಗಳಿದ್ದಾವೆ? ಆ ಧರ್ಮಸ್ಥಳ ಕಾನ್ಸ್ಪಿರಸಿಗೂ ಆ ಷಡ್ಯಂತ್ರಕ್ಕೂ ಇಲ್ಲಿನ ಏನು ಘಟನೆಗಳನ್ನ ನಾವು ತೋರಿಸ್ತಾ ಇದ್ದೀವಿ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಿದು ಪರಿಸ್ಥಿತಿ? ಯಾಕೆ ಚಿನ್ನಯ್ಯ ಇಂಥದ್ದನ್ನ ಮಾಡ್ದ? ಆತನ ಹಿಂದೆ ಯಾರಿದ್ದಾರೆ? ಆತನ ಜೊತೆಗೆ ಯಾರಿದ್ದಾರೆ? ಆತನಿಗೆ ಯಾರಾದರೂ ಬ್ರೈನ್ ವಾಶ್ ಮಾಡಿದ್ರ? ಇಷ್ಟು ವರ್ಷಗಳ ಕಾಲ ಆತನ ಜೀವನ ಶೈಲಿ ಬದಲಾಗಿದ್ದು ಹೇಗೆ? ನೂರಾರು ಪ್ರಶ್ನೆಗಳು ಈ ವಿಚಾರದಲ್ಲಿ ಕಾಡ್ತಾ ಇದ್ದಾವೆ. ಇದರ ಹಿಂದೆ ಬಹುದೊಡ್ಡ ಮತಾಂತರ ಜಾಲ ಇದೆಯಾ ಅನ್ನುವಂತಹ ಅನುಮಾನ ಬಹಳ ಸ್ಪಷ್ಟವಾಗಿ ಕಾಡ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ನಿನ್ನೆ ನೀವು ಕೇಂದ್ರ ಗುಪ್ತಚರ ನಮ್ಮ ಮೂಲಗಳು ಏನು ಮಾಹಿತಿಯನ್ನ ಕೊಟ್ಟಿದ್ವು ಅದನ್ನ ಆಧರಿಸಿ ಸತ್ಯಮಂಗಲಕ್ಕೆ ಭೇಟಿ ಕೊಟ್ರಿ. ಅಲ್ಲಿನ ಇಂಚಿಂಚು ಏನಿದೆ ಪರಿಸ್ಥಿತಿ ಅನ್ನೋದನ್ನ ಅರಿಯುವ ಪ್ರಯತ್ನವನ್ನ ಮಾಡಿದ್ರಿ. ಏನಿತ್ತು ಪರಿಸ್ಥಿತಿ ರಂಜಿತ್? ಮತಾಂತರ ಎಷ್ಟರ ಮಟ್ಟಿಗೆ ಆ ಊರುಗಳ ಮೇಲೆ ಪ್ರಭಾವ ಬೀರಿದೆ? ಈ ಚಿನ್ನಯ್ಯ ಕೂಡ ಕನ್ವರ್ಟ್ ಆಗಿದ್ದಾನ? ಆತನ ಕುಟುಂಬ ಕನ್ವರ್ಟ್ ಆಗಿದೆಯಾ? ಸತ್ಯ ಏನಿದೆ ರಂಜಿತ್? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ. ನೋಡಿ, ಯಾವಾಗ ಕೇಂದ್ರದ ಇಂಟೆಲಿಜೆನ್ಸಿ ಬ್ಯೂರೋ ಯಾವಾಗ ನಮಗೆ ಈ ಚಿನ್ನಯ್ಯನ ಆಳ ಅಥವಾ ಅಗಲವನ್ನು, ಆತನ ವೋಟರ್ ID ಸೇರಿದಂತೆ ಆತನ ಕೆಲವು ವೈಯಕ್ತಿಕ ದಾಖಲೆಗಳ ಮಾಹಿತಿಯನ್ನು ನಮಗೆ ಕೆಲವು ಸೋರ್ಸ್ಗಳಿಂದ ಸಿಕ್ತೋ, ಅದಾದ ನಂತರ ನಾವು ಹೊರಟಿದ್ದು ತಮಿಳುನಾಡಿನ ಚಿನ್ನಯ್ಯ ಆತನ ಮನೆ ಕಡೆಗೆ. ತಮಿಳುನಾಡಿನ ಜಾಡನ್ನು ಹಿಡಿದು ನಾವು ಹೊರಟಿದ್ದು ಈತನ ಊರಿಗೆ. ನೋಡಿ, ಮೊದಲಿಗೆ ಚಿನ್ನಯ್ಯ ಅನ್ನೋ ಈ ಮುಸುಕುದಾರಿ ಇದ್ದಾನಲ್ಲ, ಈ ಮಾಸ್ಕ್ ಮ್ಯಾನ್ ಇದ್ದಾನಲ್ಲ, ಈತನ ವಿಚಾರವನ್ನು ತನಿಖೆ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ತಂಡ ಈತನ ಜಾಡನ್ನು ಹಿಡಿದು ಹೊರಟುತ್ತೆ. ಆಗ ಒಂದು ID ಕಾರ್ಡ್ ಸಿಗುತ್ತೆ. ಅದರಲ್ಲಿ ಆತನ ಧರ್ಮಪತ್ನಿಯ ಹೆಸರಿರುತ್ತೆ ಮತ್ತು ಆತ ತಮಿಳುನಾಡಿನ ಯಾವ ಮೂಲದವನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗುತ್ತೆ. ನಮಗೆ ತಿಳಿದೆಲ್ಲದಂಥ ಊರದು. ಯಾಕಂತ ಹೇಳಿದ್ರೆ ಕರ್ನಾಟಕ ಅಲ್ಲ ಅದು. ನಾವು ಚಾಮರಾಜನಗರದ ಮೂಲಕ ಹಾಗೆಯೇ ನಾವು ಸುತ್ತಿ ಸತ್ಯಮಂಗಲ ಆ ದಟ್ಟ ಅರಣ್ಯದ ನಂತರ ಹೋಗಿದ್ದು ಈರೋಡು ಅನ್ನುವ ಜಿಲ್ಲೆಗೆ. ಈರೋಡು ಅನ್ನೋ ಜಿಲ್ಲೆಯ ಸತ್ಯಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕರಸಂಪಾಳ್ಯಂ ಅನ್ನೋ ಒಂದು ಕುಗ್ರಾಮ ಅದು.
ಸತ್ಯಮಂಗಲ ಅನ್ನುವ ದಟ್ಟ ಅರಣ್ಯದ ತಪ್ಪಲಿನಲ್ಲಿ ಇರುವಂಥ ಊರದು. ಆ ಊರಿನಲ್ಲಿ ಸುಮಾರು 400ರಿಂದ 500 ಕುಟುಂಬಗಳು ಮಾತ್ರ ಇದ್ದಾವೆ. ಆ ಕುಟುಂಬಗಳೆಲ್ಲವೂ ಕೂಡ ಪೌರ ಕಾರ್ಮಿಕ ಕೆಲಸವನ್ನು ಮಾಡುವಂಥ ಅತಿ ಬಡವ ಕುಟುಂಬದವರು. ಅವರಿಗೆ ಅಲ್ಲಿನ ಸರ್ಕಾರ ಉಳಿಯೋದಕ್ಕೆ ಪ್ರತ್ಯೇಕವಾದಂಥ ಮನೆಯನ್ನು ಕಟ್ಟಿಕೊಟ್ಟು ಪ್ರತ್ಯೇಕವಾದ ಜಾಗವನ್ನು ಕೊಟ್ಟು ಅವರು ಅಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಸುಮಾರು 10 ವರ್ಷದ ಹಿಂದೆ ಆ ಊರಿನಲ್ಲಿ ಇದ್ದವರೆಲ್ಲರೂ ಕೂಡ ಹಿಂದೂ ಧರ್ಮದ ಜನರೇ ಆಗಿದ್ರು. ಆದರೆ ಈ ನಡುವೆ ಈ 10 ವರ್ಷದ ನಡುವೆ ಅಲ್ಲಿದ್ದಂಥ ಸುಮಾರು 80% ಜನ ಕ್ರಿಶ್ಚಿಯನ್ ಮಿಷನರಿಗಳಿಂದಾಗಿ ಅವರೆಲ್ಲರೂ ಕೂಡ ಕನ್ವರ್ಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸ್ಫೋಟಕ ವಿಚಾರವನ್ನು ಅಥವಾ ಇದೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಭಾಗವಾಗಿ ನಾವು ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋದಾಗ ನಮಗೆ ಸತ್ಯಮಂಗಲ ಎಂಟ್ರಿ ಆಗುವ ಸಮಯದಲ್ಲಿ ಒಂದು ಫ್ಯಾನ್ಸಿ ಅಂಗಡಿ ಸಿಗುತ್ತೆ. ಆ ಫ್ಯಾನ್ಸಿ ಅಂಗಡಿಯಲ್ಲಿ ಆರೋಗ್ಯ ಸ್ವಾಮಿ ಅನ್ನುವ ಕ್ರಿಶ್ಚಿಯನ್ ಮಿಷನರಿ ಇರ್ತಾನೆ. ಆತನ ಅಂಗಡಿ ಅಥವಾ ಆತನ ದುಕಾನ್ ಬಂದಾಗಿರುತ್ತೆ. ಆತ ಚರ್ಚ್ಗೆ ಹೋಗಿರ್ತಾನೆ. ನಾವು ಆತನ ಜಾಡು ಹಿಡಿದು ಹೊರಟಾಗ ಈ ಚಿಕ್ಕರಸಂಪಾಳ್ಯಂ ಅನ್ನುವ ಊರು ನಮಗೆ ಪತ್ತೆ ಆಗುತ್ತೆ. ಅಲ್ಲಿದ್ದಂಥ ಕೆಲವು ಪೊಲೀಸರು ಹೇಳ್ತಾರೆ ಚಿಕ್ಕರಸಂಪಾಳ್ಯ ಅನ್ನೋದು ಅದು ಕ್ರಿಶ್ಚಿಯನರ ಕೇರಿ ಅಂತ ಹೇಳ್ತಾರೆ. ನಾವು ಅಲ್ಲಿಗೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಈ ಚಿನ್ನಯ್ಯ ಅನ್ನುವಂಥ ಈ ನಿಗೂಢ ವ್ಯಕ್ತಿ ಅಲ್ಲೇ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ನೋಡಿ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಲಭ್ಯ ಆಗಿತ್ತು. ಆತನ ಕುಟುಂಬದವರು ಅಲ್ಲೇ ಇನ್ನೂ ವಾಸ ಇರಬಹುದು ಅನ್ನುವ ಖಚಿತ ಮಾಹಿತಿ ನಮಗಿತ್ತು. ಈ ಕಾರಣದಿಂದ ನಾವು ಮೊದಲು ಹೋಗಿದ್ದು ಸತ್ಯಮಂಗಲ ಪೊಲೀಸ್ ಠಾಣೆಗೆ. ಅಲ್ಲಿ ಹೋಗಿ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ನಿನ್ನೆ ಸುಮಾರೊಂದು 5 ಜನ SIT ಅಧಿಕಾರಿಗಳ ತಂಡ ಸತ್ಯಮಂಗಲ ಪೊಲೀಸ್ ಠಾಣೆಗೆ ಬಂದಿತ್ತು. ಚಿನ್ನಯ್ಯನ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕಿದ್ರು ಅನ್ನುವ ವಿಚಾರ ನಮಗೆ ಗೊತ್ತಾಗುತ್ತೆ. ಅವರು ಕೂಡ ತಡಕಾಡಿ ಆ ನಂತರ ಚಿಕ್ಕರಸಂ ಅನ್ನೋ ಊರಿಗೆ ಹೋಗ್ತಾರೆ. ಸತ್ಯಮಂಗಲ ಪೊಲೀಸ್ ಠಾಣೆಯ SB ನಮಗೆ ಒಂದಿಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಿನ್ನೆಯ ಪೇಪರ್ನಲ್ಲಿ ಬಂದಿತ್ತು, ನಿನ್ನೆಯ ತಮಿಳುನಾಡಿನ ಪೇಪರ್ನಲ್ಲಿ ಈತನ ಹಿನ್ನೆಲೆಯ ಬಗ್ಗೆ ಬಂದಿತ್ತು. ಆದರೆ ಆತನ ಊರು ಮಂಡ್ಯ ಅಂತೇಳಿ ಹೇಳಿದ್ರು. ಆದರೆ ನಾವು ಪತ್ತೆ ಹಚ್ಚಿದ್ದು ಆತ ಈ ಧರ್ಮಸ್ಥಳದ ಷಡ್ಯಂತ್ರವನ್ನು ಮಾಡೋದಕ್ಕಿಂತ ಮುಂಚೆ ಆತ ಎಲ್ಲಿದ್ದ, ಆತ ಯಾರ ಜೊತೆಗಿದ್ದ, ಆತನ ಕುಟುಂಬದವ್ರು ಯಾರು, ಆತನ ಊರು ಯಾವುದು, ಆತ ಏನು ಕೆಲಸ ಮಾಡ್ಕೊಂಡಿದ್ದ, 17 ವರ್ಷದ ಹಿಂದೆ ಮದುವೆಯಾಗಿದ್ದಂಥ ಆತನ ಧರ್ಮಪತ್ನಿ 2ನೇ ಹೆಂಡತಿ ಜೊತೆಗೆ ಆತ ಇದ್ನಲ್ಲ, ಅದೇ ಮನೆ ನಮ್ಮ ಟಾರ್ಗೆಟ್ ಆಗಿತ್ತು. ಆ ಮನೆ ರೀಚ್ ಆಗಲೇಬೇಕಾಗಿತ್ತು. ಆ ಕಾರಣದಿಂದ ಚಿಕ್ಕರಸಂಪಾಳ್ಯಂ ಅನ್ನುವ ಒಂದು ಚರ್ಚ್ ರಸ್ತೆ ಪಕ್ಕದಲ್ಲೇ ಇದ್ದಂಥ ಚರ್ಚ್ಗೆ ಸತ್ಯಮಂಗಲ ಪೊಲೀಸ್ ಠಾಣೆಯ SB ಹೇಳಿದಂಥ ಮಾತಿನ ಅನುಸಾರ ನಾವು ಹೋಗ್ತೀವಿ. ಅಲ್ಲಿ ಹೋದಾಗ ಜನ ನಮ್ಮನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ಆ ರೀತಿಯ ಹೆಸರಿನ ವ್ಯಕ್ತಿ ಇಲ್ಲ ಅಂತ ಹೇಳ್ತಾರೆ. ಆ ಚರ್ಚ್ನ ಮಿಷನರಿಗಳು ಮತ್ತು ಅಲ್ಲಿದ್ದಂಥ ಕೆಲ ಸಮುದಾಯದವರು ನಮ್ಮನ್ನು ಅಲ್ಲಿಂದ ಕಳಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಮಾತ್ರ ಬಿಡಲಿಲ್ಲ. ಆ ಊರಿನೊಳಗೆ ಹೋಗ್ತೀವಿ. ಊರಿನ ಒಳಗಡೆ ಹೋದಾಗ ನಮಗೆ ಗೊತ್ತಾಗಿತ್ತು ಈ ಚಿನ್ನಯ್ಯ ಅನ್ನುವ ವ್ಯಕ್ತಿ ಈ ನಡುವೆ ಅಂದರೆ ಈ 2 ತಿಂಗಳಿಂದ ಆತ ಇರಲಿಲ್ಲ ಅನ್ನೋದು ಬಿಟ್ಟರೆ ಅಲ್ಲಿವರೆಗೂ ಕೂಡ ಆತ ಅಲ್ಲೇ ಇದ್ದ. ಮಿಲ್ನಲ್ಲಿ ಆತ ಕೆಲಸ ಮಾಡ್ತಾ ಇದ್ದ. ಗಾರ್ಮೆಂಟ್ ಕೆಲಸಕ್ಕೆ ಆತ ಹೋಗ್ತಾ ಇದ್ದ. ಕೆಲವು ಜನರನ್ನು ಆತ ಮತಾಂತರ ಕೂಡ ಮಾಡಿದ್ದ. ಈತ ಆರೋಗ್ಯ ಸ್ವಾಮಿ ಅನ್ನುವ ಮಿಷನರಿ ಜೊತೆಗೆ ಸೇರಿಕೊಂಡು ಈತ ಈ ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಅಲ್ಲಿನ ಜನರನ್ನು ಮತಾಂತರ ಮಾಡೋದು ಈತನ ಕೆಲಸ ಆಗಿತ್ತು. ಬೇರೆ ಕಡೆಯಿಂದ ಈತನಿಗೆ ಫಂಡಿಂಗ್ ಆಗ್ತಾ ಇತ್ತು ಅನ್ನುವ ಎಲ್ಲ ಸ್ಫೋಟಕ ವಿಚಾರವೂ ಕೂಡ, ಬೆಚ್ಚಿ ಬೀಳಿಸುವ ವಿಚಾರವೂ ಕೂಡ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ಬಯಲಾಗುತ್ತೆ. ಆ ನಂತರ ನಾವು ಕ್ಷಿಪ್ರವಾಗಿ ಅವರ ಮನೆಗೆ ಹೋಗೋ ಪ್ರಯತ್ನ ಮಾಡ್ತೀವಿ. ಆದರೆ ಅವರ ಹೆಂಡತಿ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ. ನಾವು ಬಂದ ತಕ್ಷಣ ಊರಿನವ್ರನ್ನೆಲ್ಲ ಸೇರಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಆಗುತ್ತೆ. ಆದರೆ ರಿಪಬ್ಲಿಕ್ ಕನ್ನಡ ಅಲ್ಲಿಂದ ಹೋಗೋದಿಲ್ಲ. ಆದರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡುತ್ತೆ. ಆ ಸಮಯಕ್ಕೆ ಅವರ ಹೆಂಡತಿಯನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡುತ್ತೆ. ಆಗ ಅವರು ಅವರ ವಕೀಲರಿಗೆ ಫೋನ್ ಮಾಡಿ ನಾನು ಮಾತಾಡಬಹುದಾ ಇವ್ರ ಜೊತೆಯಲ್ಲಿ ಅನ್ನೋದನ್ನು ವಿಚಾರ ಮಾಡ್ತಾರೆ. ಅದಾದ ನಂತರ ಒಂದು ಅರ್ಧ ಗಂಟೆ ಕಾದಾದ ನಂತರ ಅವರ ಮನೆಯವರೆಲ್ಲರೂ ಕೂಡ, ಅಂದರೆ ಅವರ ಸುತ್ತಮುತ್ತ ಕೇರಿಯವರೆಲ್ಲರೂ ಕೂಡ ನಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಅವರ ಹೆಂಡತಿ ವಕೀಲರ ಜೊತೆಯಲ್ಲಿ ಸಂಭಾಷಣೆ ಮಾಡಿ ಆ ನಂತರ ನಮ್ಮನ್ನು ಮನೆ ಒಳಗೆ ಬಿಟ್ಕೊಳ್ತಾರೆ. ಅದು ಹೇಳಿ ಕೇಳಿ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾಗ ಕಟ್ಟಿಕೊಟ್ಟಂಥ ಮನೆ ಅದು. ಆದರೆ ನಮ್ಮ ಬಳಿ ಹೇಳ್ತಾರೆ ನಾವು 2,000 ರೂಪಾಯಿಗೆ ನಾವಲ್ಲಿ ಬಾಡಿಗೆಗಿದ್ವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ನಾವು ಒಳ ಹೊಕ್ಕಾಗ ಗೊತ್ತಾಗುತ್ತೆ ಇವರ ಅಸಲಿ ಮುಖವಾಡ ಏನು ಅನ್ನೋದು. ಈ ಚಿನ್ನಯ್ಯ ಅಲ್ಲಿದ್ದು ಏನು ಮಾಡ್ತಾ ಇದ್ದ ಅನ್ನೋದು, ಈ ಚಿನ್ನಯ್ಯನ ಕೆಲಸ ಏನಾಗಿತ್ತು ಅನ್ನೋದು, ಚಿನ್ನಯ್ಯನ ಅಕ್ಕಪಕ್ಕ ಮನೆಯವರು ಹೇಗೆಲ್ಲ ಆತನನ್ನು ಗಾರ್ಡ್ ಮಾಡ್ತಿದ್ರು ಅನ್ನೋದು, ಇದೆಲ್ಲವೂ ಕೂಡ ಹಂತ ಹಂತವಾಗಿ ನಾವು ಒಂದೊಂದೇ ರಿವೀಲ್ ಮಾಡೋ ಕೆಲಸ ಮಾಡ್ತೀವಿ.
ರಿಪಬ್ಲಿಕ್ ಕನ್ನಡ ಯಾರೂ ತಲುಪದ ಈ ಚಿನ್ನಯ್ಯನ ನಿವಾಸ ತಮಿಳುನಾಡು. ಆತ ಪೊಲೀಸ್ ಇವೆಲ್ಲ ಹೈಡ್ರಾಮಾ ಆಯ್ತಲ್ಲ, ಇದೆಲ್ಲ ಹೈಡ್ರಾಮಕ್ಕಿಂತ ಮುಂಚೆ ಆತ ಎಲ್ಲಿದ್ದ? ಧರ್ಮಸ್ಥಳದಿಂದ ಕೆಲಸ ಬಿಟ್ಟು ಬಂದಾದ ನಂತರ ಆತ ಎಲ್ಲಿ ವಾಸವಾಗಿದ್ದ? ಆತನ ತಮಿಳುನಾಡಿನ ರೋಚಕ ಹಿನ್ನೆಲೆ, ಆತನ ಹಿಸ್ಟರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಪೇನ್ ಟು ಪೇನ್ ಎಕ್ಸ್ಪೋಸ್ ಮಾಡೋ ಪ್ರಯತ್ನ ಮಾಡುತ್ತೆ. ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ನ ಭಾಗವಾಗಿ ನಾವು ಚಿನ್ನಯ್ಯನ ಎಲ್ಲ ಹಿನ್ನೆಲೆಯನ್ನ ಹಂತ ಹಂತವಾಗಿ ನಿಮ್ಮ ಮುಂದೆ ತಿಳಿಸ್ಕೊಡ್ತೀವಿ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜು ಶಿರಿಯಾರ್. ಇನ್ನಷ್ಟು ಸ್ಫೋಟಕ ಮಾಹಿತಿ, ಒಂದೇ ಒಂದು ವಿಚಾರನು ಬಿಡದಿರೋ ಹಂಗೆ ಎಳೆಯಾಗಿ ಈ ಚಿನ್ನಯ್ಯ ಮತ್ತು ಆತನ ಊರಿನ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ಚಿನ್ನಯ್ಯನ ಬಗ್ಗೆ ಹಾಗಾದ್ರೆ ಸತ್ಯಮಂಗಲ ಹತ್ರ ಇರುವಂತಹ ಆ ಊರಿನ ಗ್ರಾಮಸ್ಥರು ಹೇಳೋದೇನು? ಕೆಲವರು ಹೇಳಿದ್ರು ಚಿನ್ನಯ್ಯ ನಮಗೆ ಯಾರಂತ ಗೊತ್ತೇ ಇಲ್ಲ, ಧರ್ಮಸ್ಥಳ ಪ್ರಕರಣದ ಬಗ್ಗೆ ಗೊತ್ತಿದೆ ಆದ್ರೆ ಚಿನ್ನಯ್ಯ ಗೊತ್ತೇ ಇಲ್ಲ, ನಮ್ಮ ಭಾಗದಲ್ಲಿ ಹೆಚ್ಚು ಜನ ಕ್ರೈಸ್ತ ಧರ್ಮದವರು ಇಲ್ಲ ಅಂತ. ನಾವು ರೋಮನ್ ಕ್ಯಾಥಲಿಕ್ಗೆ ಸೇರಿದವರು. ಹೇಗೆ ರಿಪಬ್ಲಿಕ್ ಕನ್ನಡವನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿದ್ರು ಇವರು? ನಮಗ್ ಮತಾಂತರದ ಬಗ್ಗೆ ಗೊತ್ತೇ ಇಲ್ಲ ಅಂತ ರಿಪಬ್ಲಿಕ್ನ ಪ್ರಶ್ನೆಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದು ಉತ್ತರಿಸಿದ್ರು. ಚಿನ್ನಯ್ಯನ ಬಗ್ಗೆ ಬಿಗಿನಿಂಗ್ ಅಲ್ಲಿ ಏನೂ ಹೇಳಲಿಲ್ಲ, ಮೊದಲಿಗೆ ಅವ್ನು ಯಾರಂತ ಗೊತ್ತೇ ಇಲ್ಲ ಅಂದ್ರು. ನೋಡಿ, ಸಾಕಷ್ಟು ಜನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಗ್ರಾಮಸ್ಥರು ತಕ್ಷಣ ಅಲ್ಲಿ ಗುಂಪುಗೂಡಿದ್ರು. ರಿಪಬ್ಲಿಕ್ ಕನ್ನಡ ಹೋದ ತಕ್ಷಣ ಸುಲಭ ಆಗ್ಲಿಲ್ಲ ನಮ್ಗೆ ಅಲ್ಲಿ ರಿಪೋರ್ಟಿಂಗ್ ಮಾಡುವಂಥದ್ದು. ರಂಜಿತ್ ಶಿರಿಯಾರ್ ಹೇಳ್ತಾ ಇದ್ದ ಹಾಗೆ ನೋಡಿ ಅಲ್ಲಿ ಜನ ಹೇಗೆ ರಿಯಾಕ್ಟ್ ಮಾಡಿದ್ರು, ಯಾರ್ಯಾರು ಏನೇನು ಹೇಳಿದ್ರು, ಆ ದೃಶ್ಯಗಳು ನೋಡಿ, ಆ ಮಾತುಗಳನ್ನ ಕೇಳಿ. ನಿಗೂಢ ವ್ಯಕ್ತಿಯ ಜಾಡು ಹಿಡಿದು ಹೊರಟಾಗ ಆತ ಚಿಕ್ಕರಸಿನಪಾಳ್ಯಂ ಅನ್ನೋ ಊರಿನವನಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ನೋಡಿ, ಆತನ ಧರ್ಮಪತ್ನಿ ಹೇಳೋ ಹಾಗೆ, ರತ್ನ ಅವರ ಧರ್ಮಪತ್ನಿ ಮಂಡ್ಯದವರು, ಅವ್ರು ಹೇಳೋ ಹಾಗೆ, ನೋಡಿ ಒಂದು ನಿಮಿಷ ಇರಿ ಅಣ್ಣ, ಅವ್ರು ಹೇಳೋ ಹಾಗೆ ಆತ ಇಲ್ಲಿ ಬಂದು ಇರ್ತಾ ಇದ್ದ, ಹೋಗ್ತಾ ಬರ್ತಾ ಇರ್ತಾ ಇದ್ದ. ಆತನ ಫ್ಯಾಮಿಲಿಯವರೆಲ್ಲರೂ ಕೂಡ ಚಿಕ್ಕರಸಿನಪಾಳ್ಯಂ ಅಂದರೆ ತಮಿಳುನಾಡಿನ ಈ ಊರಿನಲ್ಲಿದ್ದರು. LTTE ಜೊತೆಗೆ ಆತ ಸಂಪರ್ಕದಲ್ಲಿದ್ದ ಅನ್ನೋದೆಲ್ಲವೂ ಕೂಡ ಇತ್ತು. ಆತನ ಹಿಂದೆ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳನ್ನು ಧರ್ಮಸ್ಥಳದ ಮೇಲೆ ಮಾಡಿದವರು ಆತನನ್ನು ದಾಳವಾಗಿ ಬಳಸ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಇರುವಂಥ ಚರ್ಚೆ. ಹಾಗಾದರೆ ಆತನ ಊರಿನವ್ರು ಆತನ ಬಗ್ಗೆ ಏನು ಹೇಳ್ತಾರೆ, ನಿಗೂಢ ವ್ಯಕ್ತಿ ಚಿನ್ನಯ್ಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಚಿಕ್ಕರಸಿನಪಾಳ್ಯಂನಲ್ಲಿ ನಾವಿದ್ದೀವಿ, ಅವ್ರ ಊರಿನವ್ರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರು ಮಾತಾಡ್ಸೋಣ. ನಿಮ್ಮ ಹೆಸರೇನು? ನಮ್ಮ ಹೆಸರು ಇಲ್ಲಿ ಶಂಕರ ಅಂತ ಅದ. ಶಂಕರ. ನಿಮ್ಮ ಹೆಸರೇನಮ್ಮ? ಸುಧಾ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಸರ್? ನಾವು ಇಲ್ಲಿ ಹುಟ್ಟಿದೆ ಇಲ್ಲಿ ಚಿನ್ನಯ್ಯ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಧರ್ಮಸ್ಥಳ ಅನ್ನೋ ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡಿದ ವಿಚಾರ ತಮಗೆ ಗೊತ್ತಿದೆಯಾ? ಅದೆಲ್ಲ ಗೊತ್ತಿಲ್ಲ ನಮಗೆ ತಿಳಿಯುದು. ಚಿನ್ನಯ್ಯ ಅನ್ನೋರು ಇದೇ ಊರಿನವ್ರ? ಅವರು ಊರನ್ನು ತಿಳಿಯಕಿಲ್ಲ, ಹೊಸ ಜನಕ್ಕೆ ಬರಾರ ಈ ಬಣ್ಣಾರ ಹಬ್ಬ ಮಾಡ್ಕಿರೆ ಆಗ ನೋಡ್ಬಿಟ್ಟು ಹಾಗೆ ಹೊಂಟೋಗಾರ. ಆಪರ ಇಲ್ಲಿ ಬಂದು ಬಾಡಿಗೆ ಎತ್ಕೊಂಡು ಇದ್ರು. ಅದು ನಮಗೆ ಅವರೊಂದಿಗೆ ಮಾತೆಲ್ಲ ಇಲ್ಲ, ನಾವೇನೋ ನೋಡಮ್ಮ ಅಷ್ಟೇ. ಕೊಂಚ ಜನ ಇದ್ರು, ಹಿಂಗೆ ಕಾಣಪ್ಪ ನಮಗೆ ತಿಳಿಯುದು ಅಂತ. ಏನು ಕೆಲಸ ಮಾಡ್ತಿದ್ರು ಸರ್ ಅವರು? ಅವರೇನೋ ಮಿಲ್ಲಿಗೆ ಹೋಯ್ಕೊಂಡಿದ್ರು, ನಾವು ತೋಟದ ಕೆಲ್ಸಕ್ಕೆ ಹೋಗಮ್ಮ. ಅವ್ರು ಮಿಲ್ಲಿಗೆಲ್ಲಿ ಹೋಗ್ಬಿಟ್ಟು ಬರಾರು ಇರಾರು ಹೋಗ್ಬಿಡಾರು. ಅವ್ರು ನಮ್ಮ ಕೇರೆ ಮಾಡಲಿಲ್ಲ, ಅವ್ರನ್ನ ನೋಡೋದಿಲ್ಲ. ಅವ್ರು ಎಲ್ಲಿ ವಾಸ ಮಾಡ್ತಾ ಇದ್ರು? ಇಲ್ಲಿ ಇದ್ದು ಕೊಂಚ ಜನ ಇದ್ರು. ಇದೇ ಊರಲ್ಲಿ ಕೊಂಚ ಜನ ಇದ್ರು. ಅಪರ ಈಗ ಕಾಣ ತಿಳಿಯುದು, ನಮಗೆ ತಿಳಿಯುದು. ಯಾರ್ಯಾರಿದ್ರು ಅವ್ರ ಮನೇಲಿ? ಯಾರ್ಯಾರಿದ್ರು? ಅವ್ರು ಎಡಿತಿ ಅವ್ರ ಇದ್ರು. ಅವ್ರ ಹೆಂಡತಿ ಎಲ್ಲಿ? ಅವರು ಅವರು ಊರಂತ ನಮಗೆ ತಿಳಿಯುದು, ಇವರು ಊರಂತ ನಮಗೆ ತಿಳಿಯುದು. ಇಲ್ಲಿ ಬಂದಾನ ಇದ್ರು ಹೊಸ ಜನ, ನಾವೇ ಮಿಲ್ಲಿಗೆ ಹೋಯ್ತೀವಿ ಹಂಗಂತ ಹೇಳಾರು. ಮತ್ತೆ ಮಕ್ಕಳ ತಾಪ ಹೇಳಿದ್ರು ಕೇಳಮ್ಮ ಅಷ್ಟೇ. ನಮಗೆ ಅವ್ರಿಗೆ ಏನಂತ ತಿಳಿಯುದು. ಅವ್ರು ಇಲ್ಲೇ ಯಾಕೆ ಬಂದಿದ್ರು? ಚಿಕ್ಕರಸಿನಪಾಳ್ಯದಲ್ಲೇ ಯಾಕೆ ಬಂದಿದ್ರು? ಏನಕ್ಕೆ ಬಂದಿದ್ರು ಏನೋ ಅದು ನಮಗೆ ಗೊತ್ತಿಲ್ಲ, ಅದೇನಂತ ತಿಳಿಯಕ್ಕಿಲ್ಲ. ಓಕೆ, ಈಗ ಅವ್ರಿಗೆ 2 ಮದುವೆ ಆಗಿತ್ತಂತೆ, ನಿಮ್ಗೆ ಗೊತ್ತದು? ಅದು ತಿಳಿಯುದು. ಅದು ಅತ್ತಗತ ಇರ್ಬೇಕು ಅವನಿಗೆ ಮದುವೆ. ಅಲ್ಲಿ ಆ ಊರು ಸೇರಿ ಧರ್ಮಸ್ಥಳ. ಅತ್ತಗ ಧರ್ಮಸ್ಥಳ. ಅತ್ತಗತ ಇರ್ಬೇಕು. ಇತ್ತಗಲ್ಲ. ನೀವು ಎಷ್ಟು ಸಲ ಅವ್ರು ನೋಡಿದ್ದೀರಿ? ನಾವೇನೋ ನಾವು ಕೊಂಚ ಜನ ಏದೋ ಒಂದು ತಿಂಗಳು ಕೊಂಚ ಜನ ನೋಡಮ್ಮ. நீவே ಎಷ್ಟು ಸಲ ಚಿನ್ನಯ್ಯವರು ನೋಡಿದೀರಮ್ಮ? நான் இங்கே தான் இருந்தது. எங்கள் ஊர் வந்து இதுதான், பிறந்தது இங்கே தான், மேரேஜ் பண்ணது இங்கே தான். அவங்க பற்றி எங்களுக்கு தெரியாதுங்கண்ணா. சரிங்களா, அவங்க இருப்பாங்க போவாங்க, அவ்வளோ. அது மாதிரி எங்களுக்கு வர செலவு இல்லை. ಅವರು ಕನ್ವರ್ಟ್ ಆಗಿದ್ರಂತೆ, ನಿಜಾನಾ?
ಅದೆಲ್ಲ ತಿಳಿದು ಗೊತ್ತಿಲ್ಲ. ಗೊತ್ತಿಲ್ಲ. ಚರ್ಚಿಗೆ ಏನಾದರೂ ಬಂದಾಗ ನೋಡಿದ್ದು ಹಾಂ ಅದೆಲ್ಲ ತಿಳಿದು ಗೊತ್ತಿಲ್ಲ ನಿಮಗೆ. ನಮಗೆ ಗೊತ್ತಿಲ್ಲ. ಇನ್ನೊಂದು ವಿಚಾರ, ಈಗ ಮಿಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು ಅವ್ರಿಗೆ ಮಕ್ಕಳಿದ್ರ? ಅವ್ರು ಹೇಳಿತ್ತ ಇಲ್ಲಿ ಕೆಲ್ಸಕ್ಕೆ ಹೋಯ್ಕೊಂಡಿದ್ದೀಮಿ, ಇಲ್ಲಿ ಕೆಲ್ಸಕ್ಕೆ ಹೋಯ್ತೀನಿ ಹಂಗಿಂದ್ಕೊಂಡು ಬರಾರು. ಈ ಮಕ್ಕಳ ತಾಪ ಇಂಥ ಅವ್ರ ತಾಪ ಹೇಳೋದು ಕೇಳಮ್ಮ ಅಷ್ಟೇ. ನಾವು ಅವ್ರೊಂದಿಗೆ ನುಡಿಯೋದಿಲ್ಲ ಮಾಡೋದಿಲ್ಲ. ಅವ್ರು ಯಾವ ಊರು ಎತ್ತಗ ಇಂತೆಲ್ಲ ಕೇಳಲಿಲ್ಲ. ನಾವೇನೋ ಹೋಗಮ್ಮ ಮನೇಲಿ ಇದ್ದಂಗೆ ಆಗ ನೋಡಿರಮ್ಮ ಅಷ್ಟೇ. ಟೀ ಕಡೆಗೆ ಬರಮ್ಮ ಬಂದ್ರೆ ನೋಡಮ್ಮ ಅಷ್ಟೇ. ನಾವು ಅವ್ರಂದ್ರೆ ನುಡಿಯೋಕಿಲ್ಲ ಮಾತಾಡೋಕಿಲ್ಲ ತಿಳಿಯುದು ನಮಗೆ ಅದೆಲ್ಲ. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ವಾ? ಅವ್ರು ಯಾರಂದಿ ನುಡಿಯಮ್ಮ. ನಮ್ಮ ಮಂದಿಗೆಲ್ಲ ನಮ್ಮ ನುಡಿಯೋಕಿಲ್ಲ, ನಮ್ಮ ಮಂದಿಗೆ ತಿಳಿಯಾಕೋದಿಲ್ಲ. ಎಲ್ಲಿ ಅವ್ರ ಮನೆ ಎಲ್ಲಿ ಆ್ಯಕ್ಚುಲಿ ಅವ್ರು ಇದ್ದಿದ್ದು? ಅದು ಆ ಬೀದಿಲಿ ಹೋದ್ರೆ ಊರಿನ ಹೆಸರೇನದು? ಮನೆಯ ಹೆಸ್ರ ಮನೆಯ ಹೆಸರು ಏನಂತ ಮಾಡೋಕ್ಕಿಲ್ಲ. ನಂಬರ್ ಕೂಡ ನಮಗೆ ತಿಳಿದು ಅದ್ರಲ್ಲಿ ಆ ಬೀದಿಲಿ ಹಂಗೆ ನೆಟ್ಟಂಗೆ ಹೋದ್ರೆ ಅಲ್ಲಿ ಒಂದು ಅಂಗಡಿ ಇರೋದು. ಅದು ಸಿನ್ನಿ ಪೆಟ್ಟು ಕಡಿಕೊಂಡು ಆ ಒಳಗೆ ಹೋದ್ರೆ ಅದ್ರಲ್ಲಿ ಆತಾಪ ಹೋಗಿ ಕೇಳ್ರಿ ಏನಂತ ಅವರೆಲ್ಲ ಹೇಳೋರು. ಆತ ಇದು ಇಲ್ಲಿ ಕೇಳೋದಕ್ಕಿಂತ ಒಳಗೆ ಹೋದ್ರೆ ಅವ್ರು ಎಲ್ಲಿದ್ದು ಬಂದ್ರಿ ಹೆಂಗಿದ್ರಿ ಹಂಗೆ ಸಿಕ್ಕುತ್ತೆ. ಎಷ್ಟು ವರ್ಷ ಇಲ್ಲಿದ್ರು ಅವರು? ಅದು ಎಷ್ಟು ವರ್ಷದಿಂದ ಹೇಳೋದು ಕಲಿಯೋಕ್ಕಿಲ್ಲ. ಈಗಲೇ ಒಂದು 6 ತಿಂಗಳಕ್ಕಿಂತ ಕಾಣ. 6 ತಿಂಗಳ ಹಿಂದೆ ಅವ್ರು ಇಲ್ಲೇ ಇದ್ರು? ಇಲ್ಲ ಕಾಣ. ಆಗ ಅಷ್ಟು ಜನ ಇದ್ದಿರ ಹಂಗೆ ಹೋಗ್ಬಿಟ್ಟು ಬಂದ್ಕೊಂಡು ಇದ್ದಂಗೆ ತಿಳಿತದಪ್ಪ ಹಂಗೆ. ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಅವರು? ಮಾತೆಲ್ಲ ಎಲ್ಲರ ತದ್ದಿಗೆ ಆಡಾರು. ஆனால் நாம் ನುಡಿಯೋಕ್ಕಿಲ್ಲ ಅವರೊಂದಿಗೆ ಮಾತುಕತೆ. ನಮಗೆ ಅವ್ರಿಗೆ ಏನು ಇದಿಲ್ಲ. நாம் ಆರಿಂದ ಈ ತಿಳಿದು ಏನೋ ಅಲ್ಲಿದ್ದು ಮೈಸೂರ್ಲಿದ್ದು ಬಂದು ಇಲ್ಲಿ ಅವರ ಬಾಡಕ್ಕೆ ಅವರ ಕೆಲ್ಸಕ್ಕೆ ಹೋಗ್ತಾರೆ, ಟೈಮ್ ಕೆಟ್ಟೋಯ್ತು ಅಂದ್ಕೊಂಡು ಹೇಳ್ತಾರೆ. ಹಂಗಂದ್ರೆ ಅದೊಂದು ಕೆಮ್ಮಿನ ಕೇಳ್ಕೊಂಡು ಹೋಗ್ಕೊಂಡು ಇರೋದು. ಧರ್ಮಸ್ಥಳದ ದೇವಸ್ಥಾನದಲ್ಲಿ ನಾನು ಹೆಣಗಳನ್ನು ಹೂತಿದ್ದೀನಿ ಅಂತೇಳಿ ಹೇಳಿ ಈಗ ಅರೆಸ್ಟ್ ಆಗಿದ್ದಾರೆ ಅವರು. ಇನ್ನೇನೋ ಅದು ಗೊತ್ತಿಲ್ಲ. ನಿಮ್ಮ ಪೇಪರಲ್ಲೆಲ್ಲ ಬಂದಿದೆ? ಹಾಂ, ನಿಮ್ಮ ಲೋಕಲ್ ಪೇಪರಲ್ಲಿ, ತಮಿಳು ಪೇಪರಲ್ಲೆಲ್ಲ ಬಂದಿದೆ. ಇನ್ನೇನಪ್ಪ ತಿಳಿಯೋಕ್ಕಿಲ್ಲ. ನಮ್ಮ ನೋಡಿಲ್ಲ, ನಮ್ಮ ಪೇಪರ ಓದೋದಿಲ್ಲ. ಹಂಗೆ ಮಾಡಿದ್ರೆ ನಮ್ಮ ಸೆಲ್ಲೇ ನೋಡಿ. ಆ ಥರ ಮಾಡಿದ್ದಿದ್ರೆ ತಪ್ಪಲ್ವಾ ಅದು? ತಪ್ಪು, ಬಾಯಿರೋ ತಪ್ಪು. ಅವ್ರನ್ನೆಲ್ಲ ಒಳಗೆ ಹಾಕ್ಬೇಕು. ದೇವಸ್ಥಾನದಲ್ಲಿ ನಾನು ಹೆಣ ಹೂತಿದ್ದೀನಿ ಅಂತೇಳಿ ಹೇಳಿ ಸುಳ್ಳು ಹೇಳಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ತಪ್ಪಲ್ವಾ ಅದು? ಅದು ತಪ್ಪುತ್ತ. ಯಾಕೆ ಹಂಗೆ ಮಾಡಿರ್ಬೋದು ಅವರು? ಇನ್ನೇದು ಅದನ್ನೇನೋ ಈಗ ಏನೋ ಇದು ತಿಳಿಯೋಕ್ಕಿಲ್ಲ. ಏನು ಹೇಳ್ತೀರಿ ಚಿನ್ನಯ್ಯವ್ರ ಬಗ್ಗೆ? ನಮ್ಮ ಚಿನ್ನಯ್ಯವ್ರ ಪತಿ ನಮಗೆ ತಿಳಿದೆ. ಅವ್ರು ಏನೇ ಎವ್ವರು ಹೆಂಗೆ ನುಡಿಯೋದು ಗೊತ್ತಿಲ್ಲ ನಿಮ್ಗೆ? ನಮಗೆ ಇನ್ನವೇ ಗೊತ್ತಿಲ್ಲ. ನಮ್ಗೆ ಏನಾದ್ರೆ ಅವ್ರು ಏನು ಕೊಟ್ರೆ ಏನು ಅನ್ನೋದು ನಮಗೆ ತಿಳಿದಂಗೆ ಹೆಂಗೆ ನುಡಿಯೋದು. ನೋಡಿ, ಇದು ಚಿಕ್ಕರಸಿಂಪಾಳ್ಯಂ ಜನ ಚಿನ್ನಯ್ಯ ಅವರನ್ನು ನೋಡಿದವರು, ಅವ್ರ ಜೊತೆಗೆಲ್ಲ ಕೆಲಸ ಮಾಡಿದವ್ರು ಹೇಳ್ತಿರುವಂಥ ಮಾತು. ನೋಡಿ, ಇನ್ನೂ ಕೂಡ ಅವರ ಹಿನ್ನೆಲೆಯನ್ನು, ಅವರ ಈ ಎಲ್ಲ ಇಂಟರ್ಲಿಂಕ್ಗಳನ್ನು ಪತ್ತೆ ಹಚ್ಚುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಭಾಗವಾಗಿ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.